ಸ್ಮೋಕಿಂಗ್ ಬಿಡ್ಸಕ್ಕೆ ಏನು ಇಲ್ವಾ ಸರ್, ಮತ್ತೆ ಡ್ರಿಂಕ್ಸ್ ಬಿಡ್ಸಕ್ಕೆ ಏನು ಇಲ್ವಾ ಅಂತ ಕೇಳ್ತಿದ್ರು. ಆಂಟಿ ಆಲ್ಕೋಹಾಲ್ ಹರ್ಬಲ್ ಟೀ ಅಂತ ಬರುತ್ತೆ, ಇನ್ನೊಂದು ಬಂದು ಆಂಟಿ ಆಲ್ಕೋಹಾಲ್ ಟೀ ಅಂತ ಬರುತ್ತೆ. ಜಸ್ಟ್ ಒನ್ ನ್ಯೂಸ್ ಅಲ್ಲಿ ಸರ್, ಕೆಲವರು ಹೇಳ್ತಾರೆ 1 ಮಂತ್ 2 ಮಂತ್ ಅಂತ ಹೇಳ್ತಾರೆ. ಮೊದಲನೇ ಸಲ ಕುಡ್ದಾಗ್ಲೇನೆ ಅವ್ರಿಗೆ ಇಂಟ್ರೆಸ್ಟ್ ಬರೋಲ್ಲ, ಸ್ಮೋಕಿಂಗ್ ಮಾಡೋ ಇಂಟ್ರೆಸ್ಟ್ ಬರೋಲ್ಲ. ವಿತ್ ಪ್ರೂಫ್ ಇದೆ ನಮ್ಮ ಹತ್ರ, ಕ್ಲಿನಿಕಲಿ ಪ್ರೂವ್ ಆಗಿದೆ ಸರ್. ಇದನ್ನ ಅವ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಯೂಸ್ ಮಾಡ್ತಾ ಮಾಡ್ತಾ ನಾರ್ಮಲ್ ಆಗಿ ಸ್ಮೋಕ್ ಮಾಡ್ಲಿಕ್ಕೆ ಹಚ್ಕೊಂಡು ಒಂದ್ 2-3 ಸಲ ಪಫ್ ಹೊಡೆಯೋಷ್ಟ್ರಲ್ಲಿ ಅವ್ರಿಗೆ ಆಗ್ಲಿಲ್ಲ, ಎಸ್ಬಿಟ್ರು. ನಮ್ದು ಆಯುರ್ ಬ್ರಹ್ಮ ಅಂತ ಹೇಳಿದ್ರೆ ತುಂಬಾ ಜನ ಬರ್ತಾರೆ. ಇವಾಗ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿದಾಗ ಏನಾಗ್ತಿದೆ ಅಂದ್ರೆ ನಮ್ದು ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕರ್ಧ ಸೇಲ್ಸ್ ಬ್ಯಾಂಗ್ಳೂರಲ್ಲೇ ಇತ್ತು. ಆ ಗಡ್ಸ್ಕರ್ ಏನ್ ಮಾಡುತ್ತೆ ಅಂದ್ರೆ ಹಳೆದೆಲ್ಲ ಸ್ಮೋಕಿಂಗ್ ಮಾಡಿರುವಂತದ್ದು ಟಾಕ್ಸಿನ್ಸ್ ಎಲ್ಲ ಇರ್ತದಲ್ಲ ಒಳಗಡೆ, ನಿಕೋಟಿನ್ಸ್ ಎಲ್ಲ ಇರ್ತದಲ್ಲ, ಮತ್ತೆ ಕಫ ಎಲ್ಲ ಇರ್ತದಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ 1 ನ್ಯೂಸ್ಗೂ ಕೂಡ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ನ್ಯಾಚುರಲ್ ಆಗಿ 100% ಅವರು ಹೊರಗಡೆ ಬರ್ಬೋದು. ಇದೆರಡು ಪ್ರಾಡಕ್ಟ್ ನ ಸರ್ ಹೇಳದ್ನಲ್ಲ, ಒಂದು ಸ್ಮೋಕಿಂಗ್ ಮಾಡೋರು ಡ್ರಿಂಕಿಂಗ್ ಮಾಡೋರು ತಗೊಂಡ್ರೆ ಇದ್ರಲ್ಲಿ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ, ವಾಮಿಟೇಷನ್ ಆಗಲ್ಲ, ಏನಿಲ್ಲ. ಜಸ್ಟ್ ಅವ್ರ ಮೈಂಡ್ ಗೆ ವರ್ಕ್ ಮಾಡುತ್ತೆ. ಜಸ್ಟ್ 1 ನ್ಯೂಸ್ ಅಲ್ಲಿ ನೋಡ್ಬೋದು ಅವರು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆಸಿಡಿಟಿ ಮೇಡಮ್, ಜೀರ್ಣ ಆಗೋದಿಲ್ಲ, ಮತ್ತೆ ಮಧುಮೇಹ ಪೇಷಂಟ್ಗಳು ತುಂಬಾ ಜಾಸ್ತಿ ಬರ್ತಾರೆ. ಹಾಗೆ ಪೈಲ್ಸ್ ಮತ್ತೆ ಥೈರಾಯ್ಡ್. ಯಾವ್ದಾದ್ರು ಬೇರೆ ಇದೇ ತರದ್ದು ಲೋಗೋಗಳನ್ನ ಹಾಕೊಂಡು ಮಾರಾಟ ಮಾಡೋರು ನೀವೇನಂತೀರಾ? ಒಂದು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ನಂಬರ್ ಇರ್ತದೆ ಸರ್. ಈ ಲೈಸೆನ್ಸ್ ನಂಬರ್ ನ ಗೂಗಲ್ ಹಾಕಿದ್ರೆ ನಮ್ದು ಆಯುರ್ ಬ್ರಹ್ಮ ವೆಲ್ನೆಸ್ ಅಂತ ನೇಮ್ ಬರ್ಬೇಕಾದ್ರೆ ಅವ್ರ ಮೇಲೆ ನಾವು ಕೇಸ್ ಹಾಕಿದೀವಿ. ದಯವಿಟ್ಟು ನೀವ್ ಯಾರಾದ್ರೂ ಆತರ ಫೇಕ್ ಪ್ರಾಡಕ್ಟ್ ಏನಾದ್ರು ಯೂಸ್ ಮಾಡಿ ನೀವು ನಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ದಯವಿಟ್ಟು ನಿಮ್ದು ಏನಾದ್ರು ಆತರ ತಗೊಂಡಿರೋದೇನಾದ್ರು ಪ್ರೂಫ್ ಇದ್ರೆ ದಯವಿಟ್ಟು ಅದನ್ನ ನನಗೆ ಕೊಡಿ. ನಾನು ಒರಿಜಿನಲ್ ನ ಫ್ರೀ ಕಾಸ್ಟ್ ಅಲ್ಲಿ ಕೊಡ್ತೀನಿ ಸರ್. ನಾನು ಅದನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಗಿರಿನಗರದಲ್ಲಿದ್ದೀನಿ. ನೋಡಿ, ನನ್ನ ಹಿಂದೆ ಆಯುರ್ ಬ್ರಹ್ಮ ವೆಲ್ನೆಸ್ ಅವರ ಒಂದು ಬೋರ್ಡ್ ಕಾಣಿಸ್ತಿದೆಯಲ್ಲ. ಸೊ ಈ ಹಿಂದೆಯೂ ಕೂಡ ನಾವು ಮೈಸೂರಿಗೆ ಹೋಗಿ ಆಯುರ್ ಬ್ರಹ್ಮ ವೆಲ್ನೆಸ್ ಸೆಂಟರ್ ಅವರ ವಿಡಿಯೋವನ್ನ ಮಾಡಿದ್ವಿ. ಸಾಕಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು. ಈಗ ಸದ್ಯಕ್ಕೆ ನೀವೇನಾದ್ರೂ ತುಂಬಾ ಸ್ಮೋಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಡ್ರಿಂಕ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನ ಬಿಡೋದಕ್ಕೂ ಕೂಡ ಇವ್ರ ಹತ್ರ ಸಿದ್ಧೌಷಧಗಳು ಇದೆ ಅನ್ನೋದನ್ನ ನಾವು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ವಿ. ಆದ್ರೆ ಬೆಂಗಳೂರಿನಲ್ಲಿ ಇವರ ಬ್ರಾಂಚ್ ಇಲ್ವಾ ಸರ್, ಇವರ ಹೆಡ್ ಆಫೀಸ್ ಯಾಕೆ ಮೈಸೂರಲ್ಲಿ ಇದೆ ಅಂತ ಹೇಳಿ ಸುಮಾರು ಜನ ಕಮೆಂಟ್ಸ್ ಅನ್ನ ಮಾಡಿದೀರಾ. ಈಗ ಬೆಂಗಳೂರಿನಲ್ಲಿ ಈಗ ನಾನು ಏನ್ ತೋರಿಸ್ತಾ ಇದ್ದೀನಲ್ಲ, ಸೊ ಗಿರಿನಗರದಲ್ಲಿ ಆಯುರ್ ಬ್ರಹ್ಮ ವೆಲ್ನೆಸ್ ಸೆಂಟರ್ ಅನ್ನ ಓಪನ್ ಮಾಡಿದ್ದಾರೆ. ನೀವೆಲ್ಲರೂ ಇಲ್ಲಿಗೆ ಬರಬಹುದು. ನಿಮ್ಮ ಆರೋಗ್ಯದ ಏನೇ ಸಮಸ್ಯೆ ಇದ್ರು ಇಲ್ಲಿ ಖುದ್ದಾಗಿ ಡಾಕ್ಟರ್ನ ನೀವು ಭೇಟಿ ಮಾಡಬಹುದು. ಸೊ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಚೇರಿಯ ಕಂಪ್ಲೀಟ್ ಟೂರ್ ಅನ್ನ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ, ಇಲ್ಲಿ ಏನೇನ್ ಇದೆ ಅನ್ನೋದನ್ನ ನಾವು ತೋರಿಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀವಿ ಸರ್? ಸೂಪರ್ ಸರ್, ನೀವು? ಎಸ್, ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ಈ ಹಿಂದೆ ನಾವು ಮೈಸೂರಿಗೆ ಬಂದು ಒಂದು ವಿಡಿಯೋನ ಮಾಡಿದ್ವಿ. ಅಲ್ಲಿ ಒಂದಿಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರುವಂತ ಕಮೆಂಟ್ಸ್ ನಿಮ್ ಬೆಂಗಳೂರಲ್ಲಿ ಇಲ್ವಾ ಕಚೇರಿ ಅಂತ ಕೇಳಿದ್ರು. ಹಾಗಾಗಿ ನೀವು ಅದನ್ನ ಓದಿದೀರಾ ಅಂತ ನಾನು ಅನ್ಕೊಂತೀನಿ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಗಿರಿನಗರದಲ್ಲಿ ನಿಮ್ಮ ಹೆಡ್ ಆಫೀಸ್ ಓಪನ್ ಆಗಿದೆ. ಸೊ ಒಂದ್ಸಲ ನಿಮ್ಮ ಕಚೇರಿಯನ್ನ ನಮ್ಗೆ ತೋರಿಸಬಹುದಾ ಅಂತ? ಎಸ್ ಸರ್, ಬನ್ನಿ ಸರ್. ಎಸ್ ಎಸ್, ಇಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ, ಇಲ್ಲಿ ಎಲ್ರಿಗೂ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ. ಸೊ ಇಲ್ಲಿ ಡಾಕ್ಟರ್ಸ್ ಇರ್ತಾರೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಈಗ ಎಷ್ಟು ಜನ ಡಾಕ್ಟರ್ ಇರ್ತಾರೆ ಇಲ್ಲಿ? ಸರ್ ಇವಾಗ 2 ಡಾಕ್ಟರ್ಸ್ ಇದಾರೆ ಸರ್. ಓಕೆ, ಯಾರು ಬೇಕಾದ್ರೂ ಕನ್ಸಲ್ಟ್ ಆಗ್ಬಹುದಾ ಅಥವಾ ಮೊದ್ಲೇ ಅಂದ್ರೆ ಸ್ವಲ್ಪ ಪ್ರೀ ಬುಕ್ ಮಾಡ್ಬೇಕು? ಯಾಕಂದ್ರೆ ನಮ್ದು ಆಯುರ್ ಬ್ರಹ್ಮ ಅಂತ ಹೇಳಿದ್ರೆ ತುಂಬಾ ಜನ ಬರ್ತಾರೆ. ಮೈಸೂರಲ್ಲೇ ತುಂಬಾ ಜನ ಬರ್ತಾ ಇದ್ರು. ಇವಾಗ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿದಾಗ ಏನಾಗ್ತಿದೆ ಅಂದ್ರೆ ನಮ್ದು ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕರ್ಧ ಸೇಲ್ಸ್ ಬ್ಯಾಂಗ್ಳೂರಲ್ಲೇ ಇತ್ತು. ಇವಾಗ ನಾವೇನ್ ಮಾಡುದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ತುಂಬಾ ಜನ ಎಲ್ಲ ಇದ್ ಮಾಡಿದ್ರು. ಫ್ರಾಂಚೈಸಿ ಅವರೆಲ್ಲ ಅಲ್ಲಿಂದ ಬರಕ್ಕಾಗಲ್ಲ, ತುಂಬಾ ಜನ ದೂರ ಆಗುತ್ತೆ ಇದೆಲ್ಲ ಹೇಳಿದ್ಮೇಲೆ ನಾವು ಅದನ್ನ ಇಲ್ಲೇ ಗಿರಿನಗರದಲ್ಲಿ ಯಾಕೆ ಓಪನ್ ಮಾಡಬಾರ್ದು ಅಂತ ಹೇಳಿ ಓಪನ್ ಮಾಡುದು. ಇವಾಗ ನಾವು ಬ್ಯಾಂಗ್ಳೂರ್ಲೇ ಇದೆ ಅಂತ ಗೊತ್ತಾದ್ಮೇಲೆ ತುಂಬಾ ಜನ ವಾಕಿನ್ಸ್ ಸ್ಟಾರ್ಟ್ ಆಗಿದ್ದಾರೆ. ನೀವು ಫಸ್ಟೇ ಫೋನ್ ಮಾಡಿ ಅಪಾಯಿಂಟ್ ತಗೊಂಡ್ರೆ ಡಾಕ್ಟರ್ಸ್ ಅವೈಲೇಬಲ್ ಸಿಗ್ತಾರೆ ಸರ್. ಇಲ್ಲಿ ಏನ್ ನಡೆಯುತ್ತೆ ಇಲ್ಲಿ? ಸರ್ ಇಲ್ಲೂ ಕೂಡ ಡಾಕ್ಟರ್ ಬರ್ತಾರೆ ಸರ್, ಕನ್ಸಲ್ಟಿಂಗ್. ಆ ಕಡೆ ಇಲ್ಲೂ ಕೂಡ ಡಾಕ್ಟರ್ ಕನ್ಸಲ್ಟಿಂಗ್ ಅಂತ ಇರ್ತಾರೆ ಅವರು. ನಮಸ್ಕಾರ. ಗಿರಿನಗರ ಅಂತ ಹೇಳಿದ್ರೆ ಎಲ್ಲಿ ಆಯುರ್ ಬ್ರಹ್ಮ ವೆಲ್ನೆಸ್ ಅವರದ್ದು ಶಾಪ್ ಬರುತ್ತೆ ಅಂತ ನೀವು ಯಾರಾದ್ರೂ ಕೇಳಬಹುದು. ಅಂದ್ರೆ ಮುಖ್ಯ ಕಚೇರಿ ಎಲ್ಲಿ ಬರುತ್ತೆ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ. ಸರ್ ಈಗ ಈ ಕಡೆಯಿಂದ ಬಂದ್ರೆ ಯಾವ ಸರ್? ನಮ್ಗೆ ಈ ಕಡೆ 100 ಫೀಟ್ ರೋಡ್ ಕಡೆಯಿಂದ ಟುವರ್ಡ್ಸ್ ಹೊಸಕೆರಳ್ಳಿ ಮೈಸೂರು ರೋಡ್ ಕಡೆಯಿಂದ ಬರೋರಲ್ಲ ಈ ಕಡೆಯಿಂದ ಬರ್ಬೋದು. ಸೊ ಮೆಜೆಸ್ಟಿಕ್ ಕಡೆಯಿಂದ ಬರೋರಲ್ಲ ಆಲ್ಮೋಸ್ಟ್ ಈ ಕಡೆಯಿಂದ ಬರ್ಬೋದು. ಶ್ರೀನಿವಾಸ ನಗರ, ಸೊ ಈ ಕಡೆ ದೇವೇಗೌಡ ಪೆಟ್ರೋಲ್ ಬಂಕ್ ಇದೆಯಲ್ಲ ಆ ಕಡೆಯಿಂದನೂ ಬರ್ಬೋದು. ಸೊ ಎಲ್ಲದಕ್ಕೂ ಸೆಂಟರ್ ಅಂತಂದ್ರೆ ನಮ್ಗೆ ಗಿರಿನಗರ. ಸೊ ಹೊಸಕೆರಳ್ಳಿ ಮೈನ್ ರೋಡ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಇಲ್ಲಿ ಬ್ಲಿಂಕಿಟ್ ಆಫೀಸ್ ಇದೆ.
ಸೊ ಅದರ ಮೇಲ್ಭಾಗ ಇವರ ಕಚೇರಿ ಇರುವಂತದ್ದು. ಅಲ್ಲಿ SBI ಬ್ಯಾಂಕ್ ಇದೆ, ಅದರ ಅಪೋಸಿಟ್ ಇರುವಂತದ್ದು. ಮತ್ತೆ ಬೇರೆ ಬೇರೆ ಕಡೆ ಎಲ್ಲೋ ಹೋಗಿ ಹುಡುಕುವ ಅವಶ್ಯಕತೆ ಇರೋದಿಲ್ಲ, ಮತ್ತೆ ನೀವು ಒದ್ದಾಡುವ ಅವಶ್ಯಕತೆನೂ ಇಲ್ಲ. ನಾನು ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ನ ಕೊಟ್ಟಿರ್ತೀನಿ. ಸೊ ಒಮ್ಮೆ ಲೊಕೇಶನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿಗೆ ನೇರವಾಗಿ ಬರ್ಬೋದು ಸರ್. ಆ ಕಡೆ ಕಂಪ್ಲೀಟ್ ಆಗಿ ಆಫೀಸ್ ಸೆಟಪ್ ಇರುತ್ತೆ. ಇದು ನಮ್ದು ಮೀಟಿಂಗ್ ಹಾಲ್ ಬರುತ್ತೆ ಸರ್. ಈ ಕಡೆ ಫ್ರಾಂಚೈಸಿ ಮೀಟಿಂಗ್ ಎಲ್ಲ ನಾವು ಇಲ್ಲೇ ಮಾಡ್ತೀವಿ. ಇದು ನಮ್ಮ ಅಕೌಂಟ್ ಸೆಕ್ಷನ್ ಸರ್. ಮತ್ತೆ ಇದು GM ಇರ್ತಾರೆ ಇಲ್ಲಿ. GM ಆಫೀಸ್ ಇದೆ. ನಿಮ್ಮ ಸ್ಟೋರ್ ಇರೋದು? ನಮ್ಮ ಸ್ಟೋರ್ ಇಲ್ಲಿ ಬರುತ್ತೆ ಸರ್. ಅದನ್ನ ಓಕೆ ಓಕೆ. ಕಂಪ್ಲೀಟ್ ಎಲ್ಲಾ ಪ್ರಾಡಕ್ಟ್ಗಳು ಇಲ್ಲೇ ಇರುತ್ತೆ. ಹೌದು ಸರ್. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಸೊ ಈಗ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದು ಕೂಡ ಇಲ್ಲಿಂದಾನೇ ಸರ್? ಸರ್ ಬ್ಯಾಂಗ್ಳೂರ್ ಭಾಗದ ಕಡೆವರೆಗೆ ಬ್ಯಾಂಗ್ಳೂರಿಂದ ಹೋಗುತ್ತೆ. ಮೈಸೂರು ನಿಯರ್ ಅವ್ರಿಗೆ ಮೈಸೂರಲ್ಲೂ ಹೋಗುತ್ತೆ. ಹಾಗೆ ನಮ್ದು ಕೂಡ ಚೆನ್ನೈಲೂ ಕೂಡ ಓಪನ್ ಆಗಿದೆ ಸರ್. ಹೌದಾ? ಅಲ್ಲೇ ಯಾರೋ ಬಂದು ಪೇಷಂಟ್ನೇ ನಾನೇ ಇದನ್ನ ಮಾಸ್ಟರ್ ಫ್ರಾಂಚೈಸಿ ತಗೋತೀನಿ ಅಂತ ಹೇಳಿ ಕಂಪ್ಲೀಟ್ ತಮಿಳ್ನಾಡು ತಗೊಂಡು ಅವ್ರೀಗ ಚೆನ್ನೈಲೂ ಕೂಡ ಸ್ಟಾರ್ಟ್ ಮಾಡಿದ್ರೆ. ಮತ್ತೆ ನಮ್ಗೀಗ ಡೆಲ್ಲಿಲೂ ಕೂಡ ಸ್ಟಾರ್ಟ್ ಆಗ್ತಿದೆ. ಅದು ನಮ್ಗೆ ಪೇಷಂಟ್ ಇಂದಾನೆ ಆಗೋದು, ನಮ್ಗೆ ಅದಷ್ಟು ಐಡಿಯಾ ಇಲ್ಲ. ಅವ್ರಗಳೇ ಬಂದು ನಾವೇ ಮಾಡ್ಕೋತೀವಿ, ನಮ್ಗೆ ಎಷ್ಟು ಮಾಡ್ಕೊಟ್ಬಿಡಿ ಅಂತ ಹೇಳಿ ಅದನ್ನು ಕೂಡ ತಗೊಂಡು ಹೋಗ್ತಿದ್ದಾರೆ. ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಶುಗರ್ ಪೇಷಂಟ್ ಗೆ ಆಗಿರುವಂತಹ ನೀವು ಆರ್ಮೇಹ ಅಂತ ಇರ್ಬೋದು, ಅಥವಾ ಥೈರಾಯ್ಡ್ ರಿಲೇಟೆಡ್ ಇರ್ಬೋದು, ಇವುಗಳೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್? ಮತ್ತೆ ಈಗ ಯಾವ್ದನ್ನ ಹೊಸ ಪ್ರಾಡಕ್ಟ್ ಗಳನ್ನ ಈಗ ಲಾಂಚ್ ಮಾಡ್ತಿದ್ದೀರಾ ಸರ್? ಆಕ್ಚುಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಆಲ್ ನಮ್ದೆಲ್ಲ ಪ್ರಾಡಕ್ಟ್ ನಿಮಗೂ ಕೂಡ ಪರಿಚಯ ಇದೆ, ಜನಗಳು ಕೂಡ ಪರಿಚಯ ಇದೆ. ತುಂಬಾ ನಂಗೆ ಡಿಮ್ಯಾಂಡ್ ಬಂದಿದ್ದಂತ ಪ್ರಾಡಕ್ಟ್ ಏನಂದ್ರೆ ಸ್ಮೋಕಿಂಗ್ ಬಿಡ್ಸಕ್ ಏನು ಇಲ್ವಾ ಸರ್, ಮತ್ತೆ ಡ್ರಿಂಕ್ಸ್ ಬಿಡ್ಸಕ್ ಏನು ಇಲ್ವಾ ಅಂತ ಕೇಳ್ತಿದ್ರು. ನಾವು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ, ನಮ್ಮ ಡಾಕ್ಟರ್ಸ್ ಗಳ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ, R&D ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಪ್ರಾಡಕ್ಟ್ ತಂದ್ರೆ ಯಾವ ತರ ತರಬೇಕು, ಯಾವ ತರ ಯೂಸ್ ಆಗ್ಬೇಕು, ಜನಗಳು ತಗೊಂಡ್ರೆ ಅದನ್ನ ರೆಗ್ಯುಲರ್ ಆಗಿ ತಗೋತಾನೆ ಇರ್ಬೇಕೆಲ್ಲ ಬಿಡ್ಬೋದಾ, ಈ ತರದೆಲ್ಲ ಪ್ಲಾನ್ ಮಾಡಿ 3 ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ವು ಸರ್. ಆ 3ರಲ್ಲಿ ಒಂದು ಆಂಟಿ ಆಲ್ಕೋಹಾಲ್ ಹರ್ಬಲ್ ಟೀ ಅಂತ ಬರುತ್ತೆ, ಇನ್ನೊಂದು ಬಂದು ಆಂಟಿ ಆಲ್ಕೋಹಾಲ್ ಟೀ ಅಂತ ಬರುತ್ತೆ ಸರ್. ಇದು ಆಂಟಿ ಸ್ಮೋಕಿಂಗ್ ಟೀ ಅಂತ ಬರುತ್ತೆ, ಇದನ್ನ ಉಲ್ಟಾ. ಈ 2 ಪ್ರಾಡಕ್ಟ್ ನ ನಾವು ಒಂದು 21 days to 30 days ನಾವು ಯೂಸ್ ಮಾಡಿದ್ರೆ, ಇದನ್ನ ಯೂಸ್ ಮಾಡಿದ್ರು ಸ್ಮೋಕಿಂಗ್ ಅವ್ರಿಗೆ ಇಂಟ್ರೆಸ್ಟ್ ಆಗಲ್ಲ. ಜಸ್ಟ್ 1 ನ್ಯೂಸ್ ಅಲ್ಲಿ ಸರ್. ಕೆಲವರು ಹೇಳ್ತಾರೆ 1 month 2 month ಅಂತ ಹೇಳ್ತಾರೆ. ಮೊದಲನೇ ಸಲ ಕುಡ್ದಾಗ್ಲೇನೆ ಅವ್ರಿಗೆ ಇಂಟ್ರೆಸ್ಟ್ ಬರೋಲ್ಲ, ಸ್ಮೋಕಿಂಗ್ ಮಾಡೋ ಇಂಟ್ರೆಸ್ಟ್ ಬರೋಲ್ಲ. ಹೆಂಗ್ ವರ್ಕ್ ಆಗುತ್ತೆ ಸರ್? ಅಂದ್ರೆ ಮೈಂಡ್ ಗೆ ಬೇಡ ಅಂತ ಅನ್ಸುತ್ತಾ, ಅಥವಾ ಕೆಲವೊಂದು ಕೇಳಿದೀನಿ ನಾನು ವಾಮಿಟ್ ಆಗುತ್ತೆ ಈ ತರ ಎಲ್ಲ ಇದೆ, ಆತರ ಏನ್ ಸೆನ್ಸ್ ಆಗಲ್ಲ ತಾನೇ ಸರ್? ಇಲ್ಲ, ಖಂಡಿತ ಆಗಲ್ಲ. ನಾವು ಯಾವ ತರ ಪ್ಲಾನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ನನ್ಗೆ ಸಿಗರೇಟ್ ಬೇಕು ಅಂತ ಅನ್ಸೋದು ಏನಕ್ಕೆ, ನನ್ ಮೈಂಡ್ ಕೇಳುತ್ತೆ ಸರ್, ನಂಗೆ ಸ್ಟ್ರೆಸ್ ಆಯ್ತು ಬೇಕು ಅಂತ, ಅಡಿಷನ್ ಆಗಿರ್ತದೆ, ಟೈಮ್ 6 ಗಂಟೆ ಆಯ್ತು ನನ್ಗೆ ಬೇಕು ಅನ್ಸುತ್ತೆ, ಎಲ್ಲ ಮೈಂಡ್ ಇರೋದ್ರಿಂದ ನಾವು ಅದನ್ನ ಮೈಂಡ್ ಗೆನೆ ವರ್ಕ್ ಆಗುವಂತ ಹರ್ಬ್ಸ್ ಗಳಿದೆ ಸರ್. ಅದನ್ನ ನಾವು ಯೂಸ್ ಮಾಡಿ ಮಾಡುವಂತ ಟೀ. ಇದನ್ನ ಯಾವ ತರ ಆಗುತ್ತೆ ಅಂದ್ರೆ, ನಾವು ಜಸ್ಟ್ ಒಂದು ಡಿಪ್ ಮಾಡ್ಕೊಂಡು ಟೀನ ಕುಡಿದ್ರ ತಕ್ಷಣ ಇದು ಮೈಂಡ್ ಏನಾಗುತ್ತೆ ಅಂದ್ರೆ, ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈಗ ಸ್ಮೋಕಿಂಗ್ ಮಾಡಿದಾಗ ಯಾವ ತರ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೋ ಆ ತರ ರಿಲ್ಯಾಕ್ಸ್ ಕಾಮನ್ ಆಗಿ ಅವ್ರಿಗೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮೈಂಡ್ ಆಗಲ್ಲ ಈ ಸ್ಮೋಕ್ ಕೊಡೋಕಂತ. ಕೆಲವು ಸಲ ನಾವೇನ್ ಮಾಡೋದು ಅಂದ್ರೆ, ನಮ್ಮ ಸ್ಮೋಕಿಂಗ್ ಮಾಡೋ ಫ್ರೆಂಡ್ಸ್ಗಳಿಗೆ ಏನು ಮಾಡೋದು ಅಂತ ಹೇಳಿದ್ರೆ, ಇದು ಅಂತ ಕೊಟ್ಟಿಲ್ಲ, ಇದು ಜಸ್ಟ್ ಟೀ ಬ್ಯಾಗ್ ತೊಗೊಂಡು ನಾವೊಂದು ಹೊಸ ಟೀ ಇದು ಮಾಡಿದ್ದೀವಿ, ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ಕೊಟ್ಟು ಡಿಪ್ ಮಾಡ್ಬಿಟ್ಟು ಕೊಟ್ಟು ಅಷ್ಟೇನೆ. ಆ ಡಿಪ್ ಮಾಡಿ ಕೊಟ್ಟಂತ ಟೈಮಲ್ಲಿ ನೋಡಿ ಈ ತರ ಇದೆ ಎಲ್ಲ ಶಾಸೆಟ್, ಇಲ್ಲೇನು ಗೊತ್ತಾಗಲ್ಲ ಅವ್ರಿಗೆ. ಜಸ್ಟ್ ಇದನ್ನ ಡಿಪ್ ಮಾಡಿ ಕುಡ್ದಂತ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯೂಸ್ ಮಾಡ್ತಾ ನಾರ್ಮಲ್ ಆಗಿ ಸ್ಮೋಕ್ ಮಾಡ್ಲಿಕ್ಕೆ ಹಚ್ಕೊಂಡು ಒಂದ್ 2-3 ಸಲ ಪಫ್ ಹೊಡೆಯೋಷ್ಟ್ರಲ್ಲಿ ಅವ್ರಿಗೆ ಆಗ್ಲಿಲ್ಲ, ಎಸ್ಬಿಟ್ರು. ಈ ತರ ನೋಡುದು. ಕೆಲವರಿಗೆ ಗೊತ್ತಿದ್ದು ಕೊಡಿಸ್ತು, ಅವ್ರಿಗೆ ಇಂಟ್ರೆಸ್ಟ್ ಬರ್ಲಿಲ್ಲ. ಈಗ 6 ಗಂಟೆ ಆಯ್ತಲ್ವಾ, 6 ಗಂಟೆ ಮೇಲೆ ಅವರು ಯೂಸ್ ಮಾಡ್ಲಿಲ್ಲ. ಈ ತರ ನಾವು ಇದನ್ನ ಮೈಂಡ್ಗೆ ವರ್ಕ್ ಮಾಡಿದ್ರೆ ಯಾವ್ದೇ ತರ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಅಂತ ಹೇಳಿ ಇದು ಬರುತ್ತೆ. ಜೊತೆಗೆ ಇನ್ನೊಂದು ಗಟ್ಸ್ ಕೇರ್ ಅಂತ ಬರುತ್ತೆ ಸರ್, ಲಿಕ್ವಿಡ್. ಆ ಗಟ್ಸ್ ಕೇರ್ ಬಂದು ಇದು ಗಟ್ಸ್ ಕೇರ್ ಅಲ್ಲ, ಗಟ್ಸ್ ಕೇರ್ ಬರುತ್ತೆ. ಅದನ್ನ ಆ ಗಟ್ಸ್ ಕೇರ್ ಏನ್ ಮಾಡುತ್ತೆ ಅಂದ್ರೆ, ಹಳೆದೆಲ್ಲ ಸ್ಮೋಕಿಂಗ್ ಮಾಡಿರುವಂತದ್ದು ಟಾಕ್ಸಿನ್ಸ್ ಎಲ್ಲ ಇರ್ತದಲ್ಲ ಒಳಗಡೆ, ನಿಕೋಟಿನ್ಸ್ ಎಲ್ಲ ಇರ್ತದಲ್ಲ, ಮತ್ತೆ ಕಫ ಎಲ್ಲ ಇರ್ತದಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ 1 ನ್ಯೂಸ್ಗೂ ಕೂಡ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಬಟ್ ಕಂಪ್ಲೀಟ್ ಆಗಿರಲ್ಲ, ಡೇ ಟು ಡೇ ಅದನ್ನ ಏನಾಗುತ್ತೆ ಅಂದ್ರೆ ಕ್ಲೀನ್ ಮಾಡ್ಕೊಳ್ಳುತ್ತೆ. ಇದೇ ಏನ್ ಮಾಡುತ್ತೆ ಅಂದ್ರೆ ಲಿಕ್ವಿಡ್ ಕ್ಲೀನ್ ಮಾಡುತ್ತೆ, ಇದು ಬಿಡಿಸುತ್ತೆ. ಈ ತರ ಏನ್ ಮಾಡಿದಂದ್ರೆ ಅವ್ರು ನ್ಯಾಚುರಲ್ ಆಗಿ 100% ಅವರು ಹೊರಗಡೆ ಬರ್ಬೋದು. ಅದೇ ತರ ನೋಡಿ ಸರ್, ಇದೊಂದು ಆಂಟಿ ಆಲ್ಕೋಹಾಲ್ ಹರ್ಬಲ್ ಟೀ ಅಂತ ಬರುತ್ತೆ. ಇದನ್ನ ಕೂಡ ಇದೇ ತರ ಕೆಲಸ ಮಾಡುತ್ತೆ ಅಂದ್ರೆ, ಅವ್ರಿಗೆ ಮೈಂಡೇ ಬರಲ್ಲ ಸರ್. ಇದನ್ನ ಯೂಸ್ ಮಾಡ್ತಾ ಅವ್ರಿಗೆ ಮೈಂಡೇ ಬರಲ್ಲ. ನಾ ಡ್ರಿಂಕ್ಸ್ ಮಾಡ್ಬೇಕು, ನಂಗೆ ಡ್ರಿಂಕ್ಸ್ ಹೋಗ್ಬೇಕು, ಅವ್ರಿಗೆ ಮೈಂಡ್ ಖುಷಿ ಬೇಕು ಅಂತ ಕೇಳುತ್ತೆ. ಇದು
ಯಾವ್ದೇ ಕಾರಣಕ್ಕೂ ಅದನ್ನ ಮೈಂಡೇ ಬರ್ಸೋಲ್ಲ. ಆತರ ಏನಂದ್ರೆ ಒಂದು 21 days ಯೂಸ್ ಮಾಡಿದ್ರೆ ಅದು ಹ್ಯಾಬಿಟ್ಸ್ ಆಗುತ್ತೆ ಅವ್ರಿಗೆ. 21 ದಿನ ನಾನು ಏನು ಯೂಸ್ ಮಾಡ್ಲಿಲ್ಲ ಅಂದ್ರೆ ಹ್ಯಾಬಿಟ್ಸ್ ಆಗುತ್ತೆ, ಅವಾಗ ತಾನಾಗಿ ಅವ್ರಿಗೆ ಮನ್ಸು ಬರಲ್ಲ. ಆಯ್ತಲ್ಲ ಸರ್. ಅದಕ್ಕೆ ನಾವು ಸೈಕಾಲಜಿ ಪ್ರಕಾರ 21 days ಹೇಳ್ತಾರೆ ಸರ್, ನೀವು ಕೇಳಿರ್ಬೋದು. ಆತರ 21 ದಿನ ಯೂಸ್ ಮಾಡಿದ್ರೆ ಇದಾಗ್ತಾರೆ. ಹಾಗೆ ಇದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೂ ಕೂಡ ಇದಾಗುತ್ತೆ. ಅದ್ರ ಜೊತೆ ಗಟ್ಸ್ ಕೇರ್ ಅಂತ ಲಿಕ್ವಿಡ್ ಬರುತ್ತೆ. ಆ ಗಟ್ಸ್ ಕೇರ್ ಲಿಕ್ವಿಡ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಬರೋ ಟಾಕ್ಸಿನ್ಸ್ ಮತ್ತೆ ಲಿವರ್ ಅಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು, ಕಿಡ್ನಿಲಿ ಏನೇ ಪ್ರಾಬ್ಲಮ್ ಆಗಿದ್ರು ಅದನ್ನೆಲ್ಲ ರಿಪೇರ್ ಮಾಡಿ ಅವ್ರದ್ದು ಏನ್ ಹಾಳಾಗಿರುತ್ತೆ ಅದನ್ನೆಲ್ಲ ವಾಪಸ್ ತರುತ್ತೆ. ಮತ್ತೆ ಒಳಗಡೆ ಇರೋಂಥ ಟಾಕ್ಸಿನ್ಸ್ ಎಲ್ಲ ರಾತ್ರಿ ಯೂಸ್ ಮಾಡಿ ಬೆಳಗ್ಗೆನೆ ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ ಸರ್. ಅದನ್ನ ಸ್ವಲ್ಪ ಲೂಸ್ ಮೋಷನ್ ಆಗುತ್ತೆ, ಕಂಪ್ಲೀಟ್ ಕ್ಲೀನ್ ಆಗಿ ಅವ್ರ ಒಂಥರ ಹೊಸ ವ್ಯಕ್ತಿ ತರ ಉತ್ತೇಜನ, ತುಂಬಾ ಎನರ್ಜೆಟಿಕ್ ಬರ್ತದೆ ಆ ತರದ್ದು ಸರ್. ಇದೆರಡು ಪ್ರಾಡಕ್ಟ್ ನ ಸರ್ ಹೇಳದ್ನಲ್ಲ, ಒಂದು ಸ್ಮೋಕಿಂಗ್ ಮಾಡೋರು, ಡ್ರಿಂಕಿಂಗ್ ಮಾಡೋರು ತಗೊಂಡ್ರೆ ಇದ್ರಲ್ಲಿ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ, ವಾಮಿಟೇಷನ್ ಆಗಲ್ಲ, ಏನಿಲ್ಲ. ಜಸ್ಟ್ ಅವ್ರ ಮೈಂಡ್ಗೆ ವರ್ಕ್ ಮಾಡುತ್ತೆ. ಜಸ್ಟ್ 1 ಯೂಸ್ ಅಲ್ಲಿ ನೋಡ್ಬೋದು ಅವರು. ಮತ್ತೆ ಇದ್ರದ್ದು ಹೇಳ್ತೀನಿ ಸರ್, ರೇಟ್ ಬಂದು 1199 ಅಂದ್ರೆ 1199 ರೂಪಾಯಿ ಇದೆ. ಇದು ಸೇಮ್ ಇದೆ. ಬಟ್ ಕೆಲವರು ಅಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕಂತ ಹೇಳಿದ್ರೆ ನಮ್ಮ ಹತ್ರ ಟ್ರಯಲ್ ಪ್ಯಾಕ್ ಕೂಡ ರೆಡಿ ಮಾಡ್ತಿದೀವಿ. ಟ್ರಯಲ್ ಪ್ಯಾಕ್ ಅಂತ ಹೇಳಿದ್ರೆ ಒಂದು 299 ರೂಪಾಯಿಗೆ ಸರ್ ಒಂದು 10 ಬ್ಯಾಗ್ ನ ಟೀ ಬ್ಯಾಗ್ ಮಾಡಿದೀವಿ. ಅವ್ರು ಫಸ್ಟ್ ಅದನ್ನ ಯೂಸ್ ಮಾಡಿ ಓಕೆ ಅಂತ ಹೇಳಿದ್ರೆ ತೊಡು ತಗೋಬಹುದು. ಕೆಲವರು ಅನುಮಾನ ಪಡ್ತಾರೆ, ನಮ್ದು ಅನುಮಾನ ಪಡಲ್ಲ ಸರ್. ಆತರ ಬ್ರ್ಯಾಂಡ್ ಅಲ್ಲಿ ನಾವು ಒಳ್ಳೇದೇ ಕೊಟ್ಟಿದೀವಿ. ಕೆಲವರು ಹೊಸಬರು ಗೊತ್ತಾಗಲ್ಲ, ತಗೊಂಡೆ ವರ್ಕ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳೋರಿಗೆ ನಾವೇನ್ ಗೊತ್ತಾ ಸರ್, ನಮ್ಗೆ ಗೊತ್ತಿದ್ರು ವ್ಯಾಲ್ಯೂ ಗೊತ್ತು. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಜಸ್ಟ್ ಈ ತರದ 10 ಬ್ಯಾಗ್ ನ ಮಾಡಿ ಫಸ್ಟ್ 10 ಬ್ಯಾಗ್ ಯೂಸ್ ಮಾಡ್ಲಿ. 10 1 ಯೂಸ್ ಮಾಡಿದ್ರು ಸಾಕು. ಜಸ್ಟ್ 299 ಯೂಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಬೇಕಾದ್ರೆ ದೊಡ್ಡದನ್ನ ಕಂಟಿನ್ಯೂ ಮಾಡಬಹುದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅನನ್ಯ ಅಂತ, ಆಯುರ್ವೇದ ವೈದ್ಯೆ, ಆಯುರ್ಬ್ರಹ್ಮ ವೆಲ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನೇ ನಾವು ಮೇನ್ ಆಗಿ ನೋಡ್ತಾ ಇರೋದು. ಡೈಲಿ ಬೇಸಿಸ್ ಅಲ್ಲಿ ನನ್ನ ಹತ್ರ OPD ಬರೋ ಪೇಷಂಟ್ಸ್ ಕೂಡ ಇವರೇನೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆಸಿಡಿಟಿ ಮೇಡಮ್, ಜೀರ್ಣ ಆಗೋದಿಲ್ಲ, ಮತ್ತೆ ಮಧುಮೇಹ ಪೇಷಂಟ್ಗಳು ತುಂಬಾ ಜಾಸ್ತಿ ಬರ್ತಾರೆ. ಹಾಗೆ ಪೈಲ್ಸ್ ಮತ್ತೆ ಥೈರಾಯ್ಡ್, ಇದೆಲ್ಲದನ್ನು ಕಲೆಕ್ಟಿವ್ ಆಗಿ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತಾನೆ ಕರಿತೀವಿ. ಅಂದ್ರೆ ಈ ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದಿರ್ಬೋದು, ಈ ವ್ಯಾಯಾಮ ಇಲ್ಲದೆ ಇರೋದಿರ್ಬೋದು, ನಿದ್ರೆ ಸರಿ ಮಾಡೋದಿಲ್ಲ, ವರ್ಕ್ ಸ್ಟ್ರೆಸ್, ಹೀಗೆ ಈ ರೀಸನ್ಸ್ ಇಂದ ಉಂಟಾಗುವಂತಹ ರೋಗಗಳಿಗೆ ಅತಿ ಹೆಚ್ಚು ಪೇಷಂಟ್ಸ್ ನಮ್ಮಲ್ಲಿ ಇತ್ತೀಚೆಗೆ ಬರೋದು. ಮೇಡಮ್, ಇಲ್ಲಿಗ ಆಯುರ್ಬ್ರಹ್ಮ ವೆಲ್ನೆಸ್ ಅಲ್ಲಿ ಯಾವ ಡಿಸೀಸ್ ಗಳಿಗೆ ನಾರ್ಮಲಿ ನೀವು ಪೇಷಂಟ್ ಗಳನ್ನ ಜಾಸ್ತಿ ನೋಡ್ತಾ ಇರ್ತೀರಾ? ತುಂಬಾ ನಾವು ನೋಡೋದು ಅಂತ ಅಂದ್ರೆ ಗ್ಯಾಸ್ಟ್ರಿಕ್ ಪೇಷಂಟ್ಸ್. ಅವರದ್ದೇ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಂತ ಅಂದ್ರೆ ಜೀರ್ಣ ಆಗೋದಿಲ್ಲ, ಎದೆ ಉರಿ, ಹುಳಿ ತೇಗು, ಈ ಪೇಷಂಟ್ಸ್ ನ ನಾವು ಅತಿ ಹೆಚ್ಚು ನೋಡೋದು. ಇದನ್ನ ಬಿಟ್ರೆ ಅದ್ರದ್ದು ನೆಕ್ಸ್ಟ್ ಮಧುಮೇಹ, ಶುಗರ್ ತುಂಬಾ ಜಾಸ್ತಿ ಆಗ್ತಾ ಇದೆ, ನಾವು ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ, ಇನ್ಸುಲಿನ್ ತಗೋಬೇಕು ಅಂತ ಹೇಳ್ತಾ ಇದಾರೆ, ಹೀಗೆ. ಅದನ್ನ ಬಿಟ್ಟು ಮತ್ತೆ ಪೈಲ್ಸ್, ಈ ಕಂಪ್ಲೇಂಟ್ಸ್ ತುಂಬಾ ಇದೆ ಇತ್ತೀಚಿನ ದಿನಗಳಲ್ಲಿ. ಲಾಂಗ್ ವರ್ಕಿಂಗ್ ಅವರ್ಸ್, ಕುತ್ಕೊಂಡೇ ಇರೋದು, ಮತ್ತೆ ಒಂದು ಪ್ರಾಪರ್ ಡಯಟ್ ಇಲ್ಲದೆ ಇರುವಂತದ್ದು, ಸಾತ್ವಿಕ ಆಹಾರಗಳನ್ನ ಪದ್ಧತಿ ಇಲ್ವೇ ಇಲ್ಲ ಇವಾಗಂತೂ. ಪ್ರಾಕ್ಟಿಕಲಿನೂ ಅದು ಪಾಸಿಬಲ್ ಇಲ್ಲ. ಸೊ ಈ ಎಲ್ಲ ಕಾಯಿಲೆಗಳು ಅತಿ ಹೆಚ್ಚಾಗಿ ನಾವು ನೋಡ್ತೀವಿ. ನೀವೀಗ ಪೇಷಂಟ್ ಅನ್ನು ನೋಡುವಾಗ ಯಾವ ರೀತಿ ಇರುತ್ತೆ ಮೇಡಮ್? ಅಂದ್ರೆ ಅವರು ಬಂದು ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕಾ, ಇಲ್ಲಿ ಹೆಂಗೆ ತುಂಬಾ ಬಿಸಿ ಇರುತ್ತಾ, ಹೇಗೆ ಅಂತ? ಬಿಸಿ ಇರುತ್ತೆ, ಆದ್ರೆ ಎಲ್ಲಾ ಪೇಷಂಟ್ಸ್ಗೂ ಈಕ್ವಲ್ ಅಮೌಂಟ್ ಆಫ್ ಅಟೆನ್ಷನ್ ನಾವು ಕೊಡ್ತೀವಿ. ಎಲ್ಲರನ್ನೂ ಈಗ 2 ಡಾಕ್ಟರ್ ಇರೋದ್ರಿಂದ ಪೇಷಂಟ್ ಗಳಿಗೆ ಸಿಗುವಂತ ಟೈಮ್ ಆಗಿರ್ಬೋದು ಎಲ್ಲದನ್ನು. ಡಯಟ್ ಪ್ಲಾನ್ ಎಲ್ಲ ಕೊಡ್ತೀರಾ ನೀವು? ಮಧುಮೇಹ ಪೇಷಂಟ್ ಗಳಿಗೆ ಸಪರೇಟ್ ಡಯಟ್ ಚಾರ್ಟ್ ಇದೆ ನಮ್ಮ ಹತ್ರನೇ. ನಾವು ಸ್ಪೆಷಲಿ ಮಾಡಿರುವಂತ ಒಂದು ಡಯಟ್ ಚಾರ್ಟ್ ಕೊಡ್ತೀವಿ. ಈಗ ಥೈರಾಯ್ಡ್ ಅಂತ ಬಂದ್ರೆ ಅವರಿಗೆ ಸಪರೇಟ್ ಡಯಟ್ ಚಾರ್ಟ್. ಈ ನಾನು ಆಯುರ್ವೇದ ಡಯಟ್ ಮತ್ತೆ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಅದನ್ನ ನಾನು ಸಪರೇಟ್ ಆಗೇನೆ ಪ್ರತಿಯೊಂದು ಪೇಷಂಟ್ ನೋಡಿ ಅವರಿಗೇನೆ ಒಂದು ಡಯಟ್ ಚಾರ್ಟ್ ನ ಪ್ರೊಕ್ಯೂರ್ ಮಾಡಿ ಕೊಡ್ತೀನಿ. ನಿಮ್ಮ ಪ್ರಾಡಕ್ಟ್ ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ ಮೇಡಮ್? ಅದರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದು? ಈಗ ಸ್ಟೊಮಕ್ ಕೇರ್ ಅಂತ ಒಂದು ಫಾರ್ಮುಲೇಷನ್ ಏನಿದೆ, ಕಷಾಯ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಯುರ್ವೇದ ಡ್ರಗ್ಸ್ ಆಗಿರುವಂತಹ ತ್ರಿಫಲ ಆಗಿರ್ಬೋದು, ಧಾನ್ಯಕ ಆಗಿರ್ಬೋದು, ಜೀರಕ, ತ್ರಿಕಟು, ನಾಗಕೇಸರ, ಯಷ್ಟಿಮಧು, ಹೀಗೆ ಹಲವಾರು ನಮ್ಮ ಕ್ಲಾಸಿಕಲ್ ಟೆಕ್ಸ್ಟ್ ಅಲ್ಲಿ ಏನೇನ್ ಹೇಳಿದ್ದಾರೆ ಆ ಎಲ್ಲ ಪ್ರಾಪರ್ ಕ್ಲಾಸಿಕಲ್ ಮೆಡಿಸಿನ್ಸ್ ಯೂಸ್ ಮಾಡಿ ಮಾಡಿರೋ ಫಾರ್ಮುಲೇಷನ್ ಆಗಿರೋದ್ರಿಂದ 100% ಎಫೆಕ್ಟ್ ಇದೆ ಅದರದ್ದು. ಓಕೆ ಸರ್, ಇನ್ನೊಂದು ಹೊರಗಡೆ ಒಂದು ಮಾತನ್ನ ನಾನು ಕೇಳಿದೆ. ಲಾಸ್ಟ್ ಟೈಮ್ ನಾವು ಸ್ಟಮಕ್ ಕೇರ್ ವಿಡಿಯೋನ ಮಾಡಿದ್ವಿ. ಸೊ ಅದೇ ತರದ ಪ್ರಾಡಕ್ಟ್ ಒಂದಿಷ್ಟು ಜನ ಕಾಪಿ ಮಾಡಿ ಮಾರಾಟ ಮಾಡ್ತಾ ಇದ್ರು ಅಂತ ಹೊರಗಡೆ ಒಂದು ಸುದ್ದಿ ನನಗೆ ಸಿಕ್ತು. ಈಗ ನಾನು ಹೇಳೋದು ನಮ್ಮ ವೀಕ್ಷಕರಿಗೆ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಾರ್ದು ಅಂತ. ಈಗ ನಿಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಹೆಂಗೆ ಅದರಲ್ಲಿ ಒಂದು ರಿಸಲ್ಟ್ ಇದೆಯೋ, ಯಾವ್ದಾದ್ರು ಬೇರೆ ಇದೇ ತರದ್ದು ಲೋಗೋಗಳನ್ನ ಹಾಕೊಂಡು ಮಾರಾಟ ಮಾಡೋರು ನೀವೇನಂತೀರಾ? ಹೆಂಗೆ ನಮ್ಮ ವೀಕ್ಷಕರು ಹೆಂಗೆ ಫೈಂಡ್ ಔಟ್ ಮಾಡೋದು ನಿಮ್ಮ ಪ್ರಾಡಕ್ಟ್ ಅನ್ನ? ಸರ್ ಆಕ್ಚುಲಿ ನಮಗೂ ಈ ತರ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಅದನ್ನ ನನಗೂ ಫಸ್ಟ್ ಟೈಮ್, ಯಾಕಂದ್ರೆ ನಾನ್ ಬಿಸ್ನೆಸ್ ಮ್ಯಾನ್ ಅಲ್ಲ, ನಮ್ಮ ತಂದೆ ಬಿಸ್ನೆಸ್ ಮ್ಯಾನ್ ಇಂದ ಬಂದಿಲ್ಲ ಅಂತಲ್ಲ. ನಿಮ್ಗೆ ಗೊತ್ತು, ನಾನು 4 ಬಾಟ್ಲನ್ನ ಇಟ್ಕೊಂಡು ಬಿಸ್ನೆಸ್ ನ ಡೆವಲಪ್ ಮಾಡಿ ತಂದಂಥದ್ದು. ಹಾಗೇನೆ ಏನು
ದುಡ್ಡು ಇಲ್ದದವ್ರನ್ನ ನಾವು ಬಿಸ್ನೆಸ್ ಮ್ಯಾನ್ ಕರ್ಕೊಂಡ್ ಬಂದು ದೊಡ್ಡ ದೊಡ್ಡ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಆತರ ಎಲ್ಲ ನಾನು ತುಂಬಾ ಜನ ಬೆಳೆಸ್ತಂತ ವ್ಯಕ್ತಿ, ಅವ್ರನ್ನೆಲ್ಲ ನಂಬಿ ನಾನು ಮಾಡ್ತಾರೆ ಅಂತದ್ದು. ಕೆಲವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಸ್ಟಮಕ್ ಕೇರ್ ಪ್ರಾಡಕ್ಟ್ ಇದೆಯಲ್ಲ, ಇದೇ ತರ ಏನ್ ಮಾಡಿದಾರೆ ಅಂದ್ರೆ ಬೇರೆ ಯಾವ್ದೋ ಲೋಕಲ್ ಬಾಟ್ಲು ಸರ್, ಅದನ್ನ ಬೇರೆ ಯಾವ್ದೋ ಔಷಧಿ, ಅದು ಒಂದ್ 40-50 ರೂಪಾಯಿಗೆ ಸಿಗುವಂತ ಔಷಧಿ ಬಾಟ್ಲಿಗೆ ಅವ್ರೇನ್ ಮಾಡಿದಾರೆ ಅಂದ್ರೆ ನಮ್ ಸ್ಟಿಕ್ಕರ್ನ ಏನ್ ಮಾಡಿದಾರೆ ಅಂದ್ರೆ ಇದನ್ನ ತೆಗೆದು ಸ್ಕ್ಯಾನ್ ಮಾಡಿ ಅದೇ ತರ ಸೇಮ್ ಸ್ಟಿಕ್ಕರ್ಗಳನ್ನ ಮಾಡ್ಕೊಂಡು ಆ ಬಾಟ್ಲಿಗೆ ಅಂಟಿಸ್ಕೊಂಡು, ಆಕ್ಚುಲಿ ಜನಗಳು ನಮ್ದು ಆಯುರ್ಬ್ರಹ್ಮ ಅಂತ ಹೇಳಿದ್ರೆ ಆರಾಮಾಗಿ ನಂಬಿಡ್ತಾರೆ, ಇವದೆಲ್ಲ ಚೆನ್ನಾಗಿದೆಯಲ್ಲ ಆತರ ನಂಬಿಡ್ತಾರೆ. ಆ ನಂಬಿ ಏನ್ ಗೊತ್ತಾ ಸರ್, 3,000-4,000 ಸಾವಿರ ಜನಕ್ಕೆ ಆತರ ಮೋಸ ಮಾಡಿದ್ದಾರೆ. ನನ್ಗೆ ಅದು ನೋಡಿದ್ಮೇಲೆ ನನ್ಗೆ ಬತ್ತು ಬಾಟ್ಲು, ಅದನ್ನ ನಾನು ತೋರಿಸ್ತೀನಿ ತರಕ್ ಹೋಗಿದ್ರೆ, ಅದನ್ನ ಬಂದ ತಕ್ಷಣ ನನಗೆ ತುಂಬಾ ಬೇಜಾರಾಗೋಯ್ತು. ಯಾವ ತರ ಬೇಜಾರಾಗೋಯ್ತು ಅಂತ ಹೇಳಿದ್ರೆ, ಒಳ್ಳೇದ್ ಕೊಡ್ಲಿ ಸರ್ ಜನಗಳಿಗೆ. 2 ಬಾಟ್ಲು ಮಾಡಿದಾರೆ ಸರ್, 2 ಬೇರೆ ಬೇರೆ ಟೇಸ್ಟ್. ಅವ್ರ ಉದ್ದೇಶ ಏನಂದ್ರೆ ದುಡ್ಡು ಮಾಡ್ಬೇಕು ಅಷ್ಟೇನೆ, ಒಳ್ಳೇದ್ ಮಾಡೋ ಉದ್ದೇಶ ಇಲ್ಲ. ಜನಗಳು ಹೇಗಾರ ಆಗ್ಲಿ ನಾನ್ ದುಡ್ಡು ಮಾಡ್ಬೇಕು. ಈ ತರ ಗ್ಯಾಸ್ಟ್ರಿಕ್ ಬಾಟಲ್ ಒಂದು, ಸ್ಟಮಕ್ ಕೇರ್ ಒಂದು, ಎರಡನ್ನೂ ಮಾಡ್ಕೊಂಡು ಮಾರಿದ್ದಾರೆ. ಅವ್ರ ಮೇಲೆ ನಾವು ಕೇಸ್ ಹಾಕಿದೀವಿ. ಅದೆಲ್ಲ ನಿಮ್ಗೆ ವಿತಿನ್ 2 days ಅಲ್ಲಿ ಅದು ನ್ಯೂಸ್ ಆಗುತ್ತೆ ಸರ್, ತುಂಬಾ ದೊಡ್ಡ ನ್ಯೂಸ್ ಆಗುತ್ತೆ. ಅದಾದ್ಮೇಲಿಂದ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನೀವ್ಯಾರಾದ್ರೂ ಆತರ ಫೇಕ್ ಪ್ರಾಡಕ್ಟ್ ಏನಾದ್ರು ಯೂಸ್ ಮಾಡಿ ನೀವು ನಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ, ದಯವಿಟ್ಟು ನಿಮ್ದು ಏನಾದ್ರು ಆತರ ತಗೊಂಡಿರೋದೇನಾದ್ರು ಪ್ರೂಫ್ ಇದ್ರೆ ದಯವಿಟ್ಟು ಅದನ್ನ ನನಗೆ ಕೊಡಿ. ನಾನು ಒರಿಜಿನಲ್ ನ ಫ್ರೀ ಕಾಸ್ಟ್ ಅಲ್ಲಿ ಕೊಡ್ತೀನಿ ಸರ್ ನಾನು ಅದನ್ನ. ಯಾಕಂದ್ರೆ ನಾನು ನಿಜ ನಾನು ಬದುಕ್ತಿರೋದೇ ಸರ್ ಹೆಸರಿಗೋಸ್ಕರ. ದುಡ್ಡು ನಾನು ಯಾವ ತರ ಬೇಕಾದ್ರೂ ಮಾಡ್ಬೋದು ಸರ್, ಇದ್ರಲ್ಲೇ ಮಾಡ್ಬೇಕಂತ ಹೇಳ್ತಿಲ್ಲ. ಆದ್ರೆ ಈ ತರ ದುಡ್ಡು ಮಾಡ್ಕೊಂಡ್ ಬಾಳ್ತಾರಲ್ಲ ಸರ್, ಅವ್ರನ್ನ ನಿಜವಾಗ್ಲೂ ಉಳಿಸ್ಬಾರ್ದು ಸರ್. ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ಅವ್ರು ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ಮಾಡ್ಕೊಂಡ್ ಮಾಡ್ಲಿ ಸರ್ ಅಷ್ಟೇನೆ. ಆದ್ರೆ ನಮ್ ಬ್ರ್ಯಾಂಡು ನಿಜ ನಾನು ಎಷ್ಟು ಕಷ್ಟಪಟ್ಟು ಬೆಳೆದಿದ್ದೀನಿ ಅಂದ್ರೆ ಸರ್, ನಮ್ಮ ವೈಫ್ ನ ಬಿಟ್ಬಿಟ್ಟು ಇಲ್ಲಿ ಬಂದು ನಾನು ಒಬ್ಬರನ್ನ ಬೆಳೆಸ್ಬೇಕು ಅಂತ ಸರ್ ನಾನು ಬೆಳೆದೆ. ಅವಾಗ ನಾನು ಬೇರೆಯವ್ರನ್ನ ನನ್ನ ನಂಬಿ ಬಂದಿದ್ದಾರಲ್ಲ ಫ್ರಾಂಚೈಸಿ ತಗೊಂಡು, ಅವ್ರನ್ನ ಬೆಳೆಸ್ಬೇಕಂತ ಹೇಳಿ 1 ವರ್ಷ ಮಾಡಿದ್ರೆ ಅವ್ರಿಗೆ ನಿಯತ್ ಅನ್ನೋದೇ ಇಲ್ಲ ಸರ್. ಕೆಲವರು ಇಬ್ರು ಇದಾರೆ, ಆ ಇಬ್ರು ವ್ಯಕ್ತಿ ಹೆಸರುಗಳು ಬೇಡ, ನಿಯತ್ ಇಲ್ದೇನೆ ನಮ್ಗೆ ಕಾಂಪಿಟೇಟರ್ ಆಗ್ತಾರೆ ಸರ್. 1 kg ಅಕ್ಕಿಗೂ ಅವ್ರ ಹತ್ರ ಏನು ಇರ್ಲಿಲ್ಲ ಸರ್. ಆತರ ವ್ಯಕ್ತಿ ಅವರು ಲಕ್ಷ ದುಡ್ಡನ್ನ ತೋರಿಸಿ ಅವರು ಸಾಲ ಮಾಡ್ಬಿಟ್ಟು ಊರ್ ಬಿಟ್ಬಿಟ್ಟೋಗಿದ್ರು. ಅವರು ಮತ್ತೆ ಸಾಲ ಎಲ್ಲ ತೀರ್ಸ್ಕೊಂಡು ಅವ್ರ ಊರಲ್ಲಿ ನೆಮ್ಮದಿ ಇರಂಗೆಲ್ಲ ಮಾಡಿದೀವಿ ಸರ್. ಒಂದ್ ಸ್ವಲ್ಪ ಕೃತಜ್ಞತೆ ಇಲ್ದೇನೆ ಈ ತರ ಫೇಕ್ ಮಾಡ್ಕೊಂಡ್ ಮಾರಿದ್ರೆ ನನಗೆ ನಿಜ ಬೇಜಾರಾಯ್ತು ಸರ್. ಆದ್ರೆ ನಾನು ಅದನ್ನ ಅವ್ರನ್ನ ಕ್ಷಮಿಸ್ಬೇಕು ಅಂತಿದ್ದೀನಿ. ಬಟ್ ನಮ್ ಪಾರ್ಟ್ನರ್ ಒಬ್ರು ಇದಾರೆ, ಅವರು ಮಾತ್ರ ರೆಬಲ್ ಸ್ಟಾರ್ ಅನ್ಕಳಿಯವರು, ಅವರು ಬಿಡಲ್ಲ. ನಾನು ನಿನ್ಪಾಡ್ ನೀವು ಒಟ್ಟೋಗ್ರಿ ಮಂಗ್ಳೂರ್ಗೆ, ನೀನ್ ಇದ್ರೆ ಎಲ್ಲರನ್ನು ಹೋಗ್ಲಿ ಬಿಡಿ ಸರ್, ನಾವೇನ್ ನಮ್ಮ ಪಾಡ ನಾವು ಮಾಡ್ಕೊಂಡು ಹೋಗೋಣ ಅಂತ ಫೀಲ್ ಇರ್ತದೆ. ನಾನು ಅದಕ್ಕೆಲ್ಲ ಮಾಡ್ತಿಲ್ಲ. ಏನಾದ್ರು ಅವ್ರಿಗೆ ನಾನು ಕ್ರಮ ತಗೋತೀವಿ. ಈ ತರ ಒಬ್ಬರ ಮೇಲೆ ಕ್ರಮ ತಗೊಂಡ್ರೆ ನೆಕ್ಸ್ಟ್ ಯಾರು ಮಾಡಲ್ಲ. ಈ ತರ ಸರಿ ಆಯ್ತು, ನಾನು ಅದಕ್ಕೆ ಸವಾಸಕ್ಕೆ ಬರಲ್ಲ, ನೀವೇನ್ ಬೇಕು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವಿತಿನ್ 2 days ಅಲ್ಲಿ ಸರ್ ಅದೆಲ್ಲ ನ್ಯೂಸ್ ಆಗುತ್ತೆ. ನಿಮ್ ಕಡೆಯಿಂದ ನನ್ಗೆ ಏನಾಗಬೇಕಂತ ಹೇಳಿದ್ರೆ, ಯಾರಾದ್ರೂ ಈ ತರ ಫೇಕ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ 100% ಅದು ಫೇಕ್ ಪ್ರಾಡಕ್ಟ್ ಆಗಿರ್ತದೆ. ಅದನ್ನ ನೀವು ದಯವಿಟ್ಟು ಒಂದ್ಸಲ ನನ್ನ ಕನ್ಸಲ್ಟ್ ಮಾಡಿ, ನಾನು ಬ್ಯಾಂಗ್ಳೂರ್ಲಿ ಸಿಗ್ತೀನಿ. ನೀವು ಅದನ್ನ ಫೇಕ್ ಪ್ರಾಡಕ್ಟ್ ನ ನೀವು ತಂದು ನನಗೆ ತೋರಿಸಿದ್ರೆ ನಾನು ಅದಕ್ಕೆ ರೀಪ್ಲೇಸ್ ಆಗಿ ಒರಿಜಿನಲ್ ನ ಕೊಡ್ತೀನಿ. ಅದನ್ನ ಒರಿಜಿನಲ್ ಪ್ರಾಡಕ್ಟ್ 100% ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಕುಡಿದು 1 or 2 hours ಫಸ್ಟ್ ಕ್ಲಾಸ್ ರಿಸಲ್ಟ್ ಬರುತ್ತೆ. ಮತ್ತೆ ನಮ್ದೆಲ್ಲ ಕ್ಲಿನಿಕಲಿ ಪ್ರೂವ್ ಆಗಿದೆ ಪ್ರಾಡಕ್ಟ್ ಎಲ್ಲ. ಕ್ಲಿನಿಕಲಿ ಏನಂದ್ರೆ 100 ಜನಕ್ಕೆ ಕೊಟ್ಟು ಆ 100 ಜನಕ್ಕೆ ರಿಸಲ್ಟ್ ನ ನೋಡಿ ಅದಾದ್ಮೇಲೆ ಕ್ಲಿನಿಕಲಿ ಪ್ರೂವ್ ಅನ್ನೋ ಸರ್ಟಿಫಿಕೇಟ್ ಎಲ್ಲ ಬರ್ತಾರೆ. ನಾನು ನಿಮಗೆ ಬೇಕಾದ್ರೆ ಎಲ್ಲ ಸರ್ಟಿಫಿಕೇಟ್ ನಿಮ್ಗೆ ಕೊಡ್ತೀನಿ, ಅದನ್ನ ನೀವು ವೀಕ್ಷಕರಿಗೆ ತೋರಿಸಬಹುದು. ಅದನ್ನ ಆಯುಷ್ ಇಂದ ಸರ್ಟಿಫೈಡ್ ತಗೊಳ್ಳೋದು ಸರ್ ಎಷ್ಟು ಕಷ್ಟ ಅಂತ ಹೇಳಿದ್ರೆ ತುಂಬಾ ಕಷ್ಟ ಪಡಬೇಕು. ಆಕ್ಚುಲಿ ನೀವು ಇಲ್ಲಿ ನೋಡ್ಬೋದು, ಬೇಕಾದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ನಂಬರ್ ಇರ್ತದೆ ಸರ್. ಈ ಲೈಸೆನ್ಸ್ ನಂಬರ್ ನ ಗೂಗಲ್ ಹಾಕಿದ್ರೆ ನಮ್ದು ಆಯುರ್ಬ್ರಹ್ಮ ವೆಲ್ನೆಸ್ ಅಂತ ನೇಮ್ ಬರ್ಬೇಕು. ಅದನ್ನ ಆಯ್ತಲ್ಲ ಸರ್. ಪ್ರತಿ ಬ್ಯಾಚ್ ಚೇಂಜ್ ಆಗುತ್ತೆ, ಪ್ರತಿ ಬ್ಯಾಚ್ ನಂಬರ್ ಕೂಡ ಚೇಂಜ್ ಆಗುತ್ತೆ. ಒಂದು ಬ್ಯಾಚ್ ರೆಡಿ ಆಯ್ತು ಅಂತ ಹೇಳಿದ್ರೆ ಅಲ್ಲೇನ್ ಮಾಡ್ತಾರೆ ಅಂದ್ರೆ ನಾವೊಂದು ಸಬ್ಮಿಟ್ ಮಾಡ್ಲೇಬೇಕು. ಅದನ್ನ ಲ್ಯಾಬ್ ರಿಪೋರ್ಟ್ ನ ಸಬ್ಮಿಟ್ ಮಾಡ್ಲೇಬೇಕು, ಸ್ಟೆಬಿಲಿಟಿ ರಿಪೋರ್ಟ್ ನ ಸಬ್ಮಿಟ್ ಮಾಡ್ಲೇಬೇಕು. ಈ ತರ ಎಲ್ಲ ಬರ್ತದೆ. ಮತ್ತೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಇರ್ತದೆ, ಕಾಸ್ಟ್ ಇರ್ತದೆ, ಮತ್ತೆ ಮ್ಯಾನುಫ್ಯಾಕ್ಚರ್ಡ್ ಯಾರು ಅಂತ ನಾವು ಮೆನ್ಷನ್ ಮಾಡ್ಬೇಕು ಇಲ್ಲಿ. ಈ ತರದೆಲ್ಲ ಇರ್ತದೆ. ಮತ್ತೆ ಒಂದು ಲೈಸೆನ್ಸ್ ತಗೊಳ್ಳಿಕ್ಕೆ ಎಷ್ಟೆಲ್ಲ ಕಷ್ಟ ಅಂತ ಹೇಳಿದ್ರೆ ಸರ್, ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾಡಕ್ಟ್ ನ ನಾವೊಂದು ತಯಾರು ಮಾಡಿ ವಿತ್ ಲೇಬಲ್ ಮಾಡಿ ಅದನ್ನ 6 month ಸ್ಟೆಬಿಲಿಟಿ ಟೆಸ್ಟ್ ಅಂತ ಕೊಡ್ಬೇಕು ಸರ್. ಅದನ್ನ ಅದು ಗೌರ್ಮೆಂಟ್ ಅವ್ರ ಲ್ಯಾಬ್ ಗೆನೆ ಕೊಡ್ಬೇಕು. ಅದನ್ನ ಆ ಲ್ಯಾಬ್ ಅಲ್ಲಿ ನಾವು 6 month ಇದನ್ನ ಇಟ್ಕೊಂಡು ತುಂಬಾ ತರ ಟೆಸ್ಟ್ ನ ಮಾಡ್ತಾರೆ. ಆ ತುಂಬಾ ತರ ಟೆಸ್ಟ್ ಆದ್ಮೇಲೆ ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರದೊಂದು ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ನ ನಾವು ಅದ್ರ ಜೊತೆಗೆ ಇದ್ರದ್ದು ಡಾಕ್ಯುಮೆಂಟ್ಸ್ ಹೇಗೆಲ್ಲ ತಯಾರು ಮಾಡೋದಂತ ಡಾಕ್ಯುಮೆಂಟ್ಸ್, ಅದ್ರ ಜೊತೆಗೆ 100 ಜನಕ್ಕೆ ನಾವು ಟ್ರಯಲ್ ನ ಕೊಟ್ಟು ಆ 100 ಜನಕ್ಕೆ ರಿಸಲ್ಟ್ ಬಂದಿದೆ
ಅಂತ ಹೇಳಿ ಆ ಸರ್ಟಿಫಿಕೇಟ್ ನ ಕೊಟ್ರೆ ಕೊಟ್ಟ ತಕ್ಷಣ ಅವ್ರು ಸೈನ್ ಕೊಟ್ಬಿಡಲ್ಲ. ಅವರು ಒಂದು ಕಮಿಟಿ ಮೀಟಿಂಗ್ ಮಾಡ್ತಾರೆ, ಒಂದು 10-20 ಜನ ಕೂತ್ಕೊಂಡು ಆಯುಷ್ ಇಲಾಖೆಯಲ್ಲಿ ಕಮಿಟಿ ಮೀಟಿಂಗ್ ಮಾಡಿ ಈ ತರ ಪ್ರಾಡಕ್ಟ್ ನಮ್ಗೆ ಈ ತರ ಬಂದಿದೆ, ಈ ತರ ಎಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಈ ತರ ಚೆನ್ನಾಗಿದೆ ಪ್ರಾಡಕ್ಟ್, ಇದನ್ನ ಅಪ್ರೂವಲ್ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಕಮಿಟಿ ಮೀಟಿಂಗ್ ಅಲ್ಲಿ ಎಲ್ಲರೂ ಕೂಡ ಅಪ್ರೂವಲ್ ಮಾಡ್ಬೋದು ಅಂತ ಹೇಳಿದಾಗ ಮಾತ್ರ ನಮ್ಗೆ ಈ ಆಯುಷ್ ನಂಬರ್ ಸಿಗುತ್ತೆ ಸರ್. ಇಷ್ಟೆಲ್ಲ ಪ್ರೋಸೆಸ್ಗೆ ಒಂದು ಪ್ರಾಡಕ್ಟ್ಗೆ 1 ವರ್ಷ ಬೇಕು. 1 ವರ್ಷ ಬೇಕು. ಇಷ್ಟೆಲ್ಲ ಪ್ರೂವ್ ಆಗಿದೆ, ಈಗ ಪ್ರೂವ್ ಆಗಿದೆ ಎಲ್ಲ ಪ್ರಾಡಕ್ಟ್ ನಮ್ದು ಆಯುಷ್ ಅಪ್ರೂವ್ಡ್, ಜೊತೆಗೆ ಕೂಡ ಆಯುರ್ ಬ್ರಹ್ಮ ವೆಲ್ನೆಸ್ ಮ್ಯಾನುಫ್ಯಾಕ್ಚರ್ಡ್ ಅಷ್ಟೇ. ಇದನ್ನ ನಾವು ಯಾವ್ದೇ ಲೈಸೆನ್ಸ್ ಬೇಕಂದ್ರೂ ನಾವು ಕೊಡ್ತೀವಿ. ಮತ್ತೆ ಈಗ ನೋಡಿ ಸರ್, ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಸರ್. ಇದನ್ನ ಇದು ನನ್ನ ಕೈಯಲ್ಲಿ ಇರೋದು ನೋಡಿ, ಇದು ಕಲರ್ ಬೇರೆ ಚೇಂಜ್ ಇರುತ್ತೆ. ಮತ್ತೆ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಒಂಥರ ಸ್ಟಿಕ್ಕರ್ ನೋಡಿ ಸರ್, ಈಗ ಮುಟ್ಟಿದ್ರೆ ಫೀಲ್ ಆಗುತ್ತೆ, ಎಂಬೋಸ್ ಆಗಿರ್ತದೆ, ಸ್ಟಿಕ್ಕರ್ ಎಲ್ಲ ಆಗಿರುತ್ತೆ, ಕ್ವಾಲಿಟಿ ಕಂಪ್ಲೀಟ್ ಆಗಿ ನೈಸಸ್ ಇರುತ್ತೆ. ಬಾಟ್ಲ್ ಔಟ್ ನೋಡಿ ಸರ್, ಇದನ್ನ ಫಿಟ್ ಇದೆ ಇತ್ತಲ್ವಾ, ಫಿಟ್ ಅಂಡ್ ಫೈನ್ ಆಗಿದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಸೀಲ್ ಇರುತ್ತೆ ಸರ್, ಫುಡ್ ಗ್ರೇಡ್ ಅಂತ ಸೀಲ್ ಇರುತ್ತೆ. ಇದು ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಒರಿಜಿನಲ್. ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಕ್ಯಾಪ್ ನ ಸೀಲ್ ಮಾಡ್ಬಿಡ್ತಾ ಇದೀವಿ. ಕ್ಯಾಪ್ ನ ಸೀಲ್ ಮಾಡಿ ಇನ್ನೊಂದು ಹಾಲೋಗ್ರಾಮ್ದು ಬರ್ತದೆ, ಅದನ್ನ ಸ್ಟಿಕ್ಕರ್, ಅದು ಒರಿಜಿನಲ್ ಯಾರು ಮಾಡಕ್ಕಾಗಲ್ಲ ಆ ತರದ ಹಾಲೋಗ್ರಾಮ್. ಮತ್ತೆ ಬಾಟ್ಲ್ ಮೇಲೂ ಕೂಡ ಆಯುರ್ ಬ್ರಹ್ಮ ವೆಲ್ನೆಸ್ ಅನ್ನೋದನ್ನ ತರ್ತಿದೀವಿ ಸರ್. ನೋಡಿ ಈಗ ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ನೋಡಿ ಈ ಡೂಪ್ಲಿಕೇಟ್ ನ ಯಾವ ತರ ಮಾಡಿದಾರೆ ಅಂದ್ರೆ ನವೆಂಬರ್ ಅಲ್ಲಿ ಒಂದು ಬ್ಯಾಚ್ ನ ಬಿಟ್ಟಿದ್ದಾರೆ. ಇದನ್ನ ನೋಡಿ, ಈ ಸ್ಟಿಕ್ಕರ್ ನೋಡಿ ಸರ್, ಇದನ್ನ ಸ್ಕ್ಯಾನ್ ಮಾಡಿದ್ದಾರೆ ಅಷ್ಟೇನೆ. ಸೇಮ್ ನಿಮ್ದೇ ಸ್ಟಿಕ್ಕರ್ ಇದೆಯಲ್ಲ ಸರ್? ನಮ್ದೇ ಸ್ಟಿಕ್ಕರ್ ಮಾಡಿದ್ದಾರೆ ಸರ್. ನಮ್ದು ಏನಿದೆ ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ನೋಡಿ, ಇದನ್ನ ಬ್ಯಾಚ್ ನಂಬರ್ ಅಷ್ಟೇನೆ. ಆಯ್ತಾ? ನೋಡಿ ಇದನ್ನ ಇದು ನೋಡಿ ಸರ್, ಬಾಟ್ಲುಗಳೆಲ್ಲ ಇವೆಲ್ಲ ಕ್ವಾಲಿಟಿ ಏನು ಇಲ್ಲ. ನೋಡಿ ಈ ತರ ಬಾಟ್ಲುಗಳನ್ನ ತರಿಸಿದ್ರೆ, ಮತ್ತೆ ಟೇಸ್ಟ್ ಯಾವ ತರ ಇದೆ ಗೊತ್ತಾ, ವರ್ಸ್ಟ್ ಆಗಿದೆ. ಯಾವ್ದೋ ಒಂದು ಲಿಕ್ವಿಡ್ ಏನೋ ಜನಗಳಿಗೆ ಏನೋ ಒಂದು ತುಂಬಿ ಕೊಟ್ಟಿರೋಂಥದ್ದು, ಇದೊಂದು ಟೇಸ್ಟ್ ಇದೆ. ಮತ್ತೆ ಇನ್ನೊಂದು ಇದೇ ಫೆಬ್ರವರಿಲಿ ಇನ್ನೊಂದು ಬಾಟ್ಲ್ ನಾವು ರಿಲೀಸ್ ಮಾಡಿದ್ದಾರೆ ಸರ್. ನೋಡಿ ಇದು ಬೇರೆ ಬಾಟ್ಲು, ಇದು ಬೇರೆ ಬಾಟ್ಲು. ಇದು ನೋಡಿ ಸರ್, ಇನ್ನ ಬಾಟ್ಲ್ ಎಲ್ಲ ಹಾಳಾಗಿದೆ. ಮತ್ತೆ ಸ್ಟಿಕ್ಕರ್ ಸೇಮ್ ಇರೋದ್ರಿಂದ ಸೇಮ್ ಹಾಕಿದ್ದಾರೆ. ಈ ಫೆಬ್ರವರಿ ಇದ್ರೂ ಸೇಮ್ ಆಗಿದ್ದಾರೆ. ಆದ್ರೆ ಇದು ಸ್ವೀಟ್ ಬರುತ್ತೆ ಕುಡಿಯಕ್ಕೆ. ನಮ್ದು ಎಷ್ಟು ಕಹಿ ಅಂತ ಹೇಳಿದ್ರೆ ಸರ್, ಬ್ರಹ್ಮಾಂಡ ಕಹಿ ಒರಿಜಿನಲ್. ಇವ್ರ ಏನ ಗೊತ್ತಾ, ಒಂದು ಸ್ವೀಟ್ ಮಾಡಿದಾರೆ, ಇನ್ನೊಂದು ಯಾವ್ದೋ ತರ ಮೈಲ್ಡ್ ಏನೋ ಒಂಥರ ನೀರ್ ತರ ಐತೆ. ಅಂದ್ರೆ ಅವ್ರ ಉದ್ದೇಶ ಏನ್ ಗೊತ್ತಾ ಸರ್, ದುಡ್ಡು ಮಾಡ್ಬೇಕಷ್ಟೇ. ದುಡ್ಡು ಮಾಡ್ಬೇಕಷ್ಟೇ, ಜನಗಳಿಗೆ ನಾವು ಒಳ್ಳೇದ್ ಮಾಡ್ಬೇಕಲ್ಲ. ಆದ್ರೆ ಕೆಟ್ಟ ಹೆಸರು ಬರ್ತಿರೋದು ಯಾರಿಗೆ ಗೊತ್ತಾ ಸರ್? ನಾನು ಕಷ್ಟಪಟ್ಟು 3 ವರ್ಷದಿಂದ ಒಂದು ಕಂಪ್ನಿನ ಒಂದು ಲೆವೆಲ್ಗೆ ಎತ್ಕೊಂಡು ಬಂದಿದ್ದೀನಿ. ಮತ್ತೆ ಕರ್ನಾಟಕದಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ಎಷ್ಟೋ ಅವಾರ್ಡ್ಗಳು ಸಿಕ್ಕಿದೆ ಸರ್. ನನಗೆ ಕಂಪ್ನಿಗೆ ಸಿಕ್ಕಿಲ್ಲ, ಪ್ರಾಡಕ್ಟಿಗೆ ಸಿಕ್ಕಿದೆ. ಎಲ್ಲ ಕಡೆ ಅವಾರ್ಡ್ ಸಿಕ್ಕಿದೆ ಅಂತದ್ನ ಕಷ್ಟಪಟ್ಟು ಮಾಡಿದೀನಿ. ಆದ್ರೆ ಒಂದು 3,000 ಜನಕ್ಕೆ ಕೊಟ್ಟು ನೇಮ್ ಮಾಡಿರೋದು ಇದು. ಮತ್ತೆ ಇನ್ನೊಂದು ಗ್ಯಾಸ್ಟ್ರೋ ಕ್ಯೂರ್ ಅಂತ ನೋಡಿ ಸರ್, ಇದನ್ನು ಕೂಡ ನೋಡಿ ಫೇಕ್. ಈ ಬಾಟ್ಲಲ್ಲೇ ಗೊತ್ತಾಗುತ್ತಲ್ಲ, ಇಲ್ಲಿ ನೋಡಿ ಏನು ಇಲ್ಲ, ಇದು ಅಪ್ಪಚ್ಚಿ ಆಗ್ತಿದೆ ನೋಡಿ. ಇದು ಒರಿಜಿನಲ್ ಜೊತೆ ನಮಗೆ ಈ ತರ ಬಾಕ್ಸ್ ಬರುತ್ತೆ. ಈಗ ಪ್ರೆಸೆಂಟ್ ಈ ತರ ಬಾಕ್ಸ್ ಇದು ಗ್ಯಾಸ್ಟ್ರಿಕ್. ಈಗ ಇದು ನೋಡಿ, ಇದನ್ನ ಅಷ್ಟೇನೆ ಯಾರು ದಯವಿಟ್ಟು ನೋಡಿ, ಈ ತರ ಏನಾದ್ರು ಸೀಲ್ ಬಂದಿದ್ರು ಇದು ಡೂಪ್ಲಿಕೇಟ್. ಇದನ್ನ ಬ್ಲೂ ಕಲರ್, ಇದು ಏನೋ ಔಷಧಿ ಸರ್ ಗೊತ್ತಿಲ್ಲ. ಅದನ್ನ ನಮ್ದು ನೋಡಿ ಆತರ ಏನೋ ಸೀಲ್ ಇಲ್ಲ, ಏನಿಲ್ಲ, ಒರಿಜಿನಲ್. ಈಗ ಹೆಂಗೆ ಸರ್, ಹೆಂಗ್ ಫೈಂಡ್ ಔಟ್ ಮಾಡೋದು? ಈಗ ಕಸ್ಟಮರ್ಗೆ ಗೊತ್ತಾಗದೆ ಇರ್ಬೋದು, ಜನಗಳಿಗೆ ಗೊತ್ತಾಗದೆ ಇರ್ಬೋದು. ಈಗ ಒಂದು ಇಲ್ಲಿಗೆ ಬಂದೇ ತಗೊಳ್ಳೋದು ಒಳ್ಳೇದಾ, ಅಥವಾ ಬೇರೆ ಬೇರೆ ಊರುಗಳಲ್ಲಿ ಫ್ರಾಂಚೈಸಿ ನಿಮ್ದು ಇದ್ದೇ ಇರುತ್ತೆ, ಸೊ ಅಲ್ಲಿ ಹೋದ್ರು ಅವ್ರು ಏನಾದ್ರು ಟೆಸ್ಟ್ ಮಾಡೋದಾದ್ರೆ ಹೆಂಗ್ ಮಾಡ್ಕೊಂಡು ತಗೋಬಹುದು ಅಂತ? ಸರ್ ಅದು ಗೊತ್ತಾಗುತ್ತೆ ಸರ್, ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅದು ಅಂತ ಗೊತ್ತಾಗುತ್ತೆ. ಜೊತೆಗೆ ಬಂದು ತಗೊಂಡ್ರು ಕೂಡ ತುಂಬಾ ಒಳ್ಳೇದು. ಈಗ ಬೆಂಗಳೂರಲ್ಲಿ ಈ ಕಚೇರಿಯನ್ನ ನಾನು ಏನ್ ತೋರಿಸ್ತಾ ಇದ್ದೀನಿ, ಇದು ಬೆಂಗಳೂರಿನ ಗಿರಿನಗರದಲ್ಲಿ ಇರೋದ್ರಿಂದ ಬಹುಶಃ ಎಲ್ಲಾ ಭಾಗದವ್ರು ಇಲ್ಲಿಗೆ ಬರ್ಬೋದು. ಬೆಂಗಳೂರಲ್ಲಿ ಯಾವ ಸುತ್ತಮುತ್ತ ವಾಸ ಮಾಡೋರು ಇದ್ರು ಕೂಡ ಒಂದ್ ಸೆಂಟರ್ ಇದೆ ಅವರಿಗೆ, ಈ ಪ್ಲೇಸ್ ಇರೋದ್ರಿಂದ ಇಲ್ಲಿಗೆ ಬಂದು ತಗೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ, ನಿಮ್ಮ ಮನೆ ಬಾಗಿಲಿಗೆ ಬೇಕು ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬಹುದು. ಇದೆರಡು ವಿಚಾರವನ್ನ ದಯವಿಟ್ಟು ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ಲೇಬೇಕು. ಯಾಕಂದ್ರೆ ಈ ತರ ಎಲ್ಲ ಏನೋ ಡ್ಯೂಪ್ಲಿಕೇಟ್ ಐಟಮ್ ಬಂದಾಗ ನಮ್ಮ ಹೆಲ್ತ್ ಮೇಲೆ ಅದು ಪರಿಣಾಮ ಬೀರೋಕ್ ತುಂಬಾ ಚಾನ್ಸಸ್ ಇರೋದ್ರಿಂದ ಈ ತರ ಒರಿಜಿನಲ್ ಪ್ರಾಡಕ್ಟ್ ಗಳನ್ನೇ ನೀವು ಬಳಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾರ್ಯಾರೋ ಏನೇನೋ ದುಡ್ಡಿನ ಆಸೆಗೆ ಏನೇನೋ ಮಾಡಬಹುದು, ಅದೇನೋ ಕಣ್ಣಲ್ಲೇ ಗೊತ್ತಾಗ್ಬಿಡ್ತದೆ ಸರ್ ಅದನ್ನ. ಎಸ್, ನಮಗದ್ರ ಅಬ್ಸರ್ವೇಷನ್ ಆಗುತ್ತೆ, ಬಟ್ ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ. ಈಗ ತುಂಬಾ ಏಜ್ ಆದವ್ರು ಬಂದ್ರೆ ಅವ್ರಿಗೆ ಕಲರಿಂಗ್ ಗೊತ್ತಾಗದೆ ಇರಬಹುದು, ಅಥವಾ ಹೀಗಿದ್ಯಾ ಹಾಗಿದ್ಯಾ ಗೊತ್ತಾಗದೆ ಇರಬಹುದು. ಮತ್ತೆ ಈಗ ಬೇರೆ ಬೇರೆ ಕಡೆ ಏನಾದ್ರು ನಾನು ಫ್ರಾಂಚೈಸಿ ತಗೊಂತೀನಿ, ಶಾಪ್ ಮಾಡ್ತೀನಿ ಅನ್ನೋರಿದ್ರೆ ಅಂತವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ತೀರಾ ನೀವು, ಹೇಗೆ ಅಂತ? ಖಂಡಿತ ಸರ್. ಇವಾಗ ನಾವೊಂದು ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಜನಕ್ಕೆ ಅಂತ ಬ್ಯಾಚ್ ತಗೊಂಡು ನಾವ್ ಯಾವ ತರ ಅಂದ್ರೆ ಸರ್, ಎಲ್ಲರೂ ಬರ್ತಾರೆ ಸರ್, ನೀವು ಬಿಲಿವರ್ ನಾಟು ನಮ್ಗೆ ಇಲ್ಲ ಅಂದ್ರೆ 20,000 ಅಪ್ಲಿಕೇಶನ್ ಬಂದಿದೆ ಫ್ರಾಂಚೈಸಿ ಬೇಕಂತ. ನಾವು ಜಸ್ಟ್ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಬ್ಯಾಚ್ ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಬ್ಯಾಚ್ ಫಸ್ಟ್ ಸೆಟ್ಲ್ ಆಗ್ಲಿ, ಆಮೇಲೆ ನೆಕ್ಸ್ಟ್ ಜನಗಳಿಗೆ ಮೂವ್ ಆಗೋಣ ಅಂತ
ನಾವು ಪ್ಲಾನ್ ಮಾಡಿದ್ದ ಅಷ್ಟೇ. ಈಗ ಏನಾಗುತ್ತೆ ಅಂದ್ರೆ ಅಷ್ಟು ಜನಕ್ಕೆ ನಾವು ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟ, ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ. ಕೆಲವರು ವಾಪಸ್ ತಂದು ಕೊಟ್ಬಿಡ್ತಾರೆ, ಆಗಲ್ಲ ಅಂತ ಮಾಡ್ತಾರೆ. ನಮ್ದೇ ಟೆಕ್ನಿಕ್ ಬೇರೆ, ಬಿಸ್ನೆಸ್ ಟೆಕ್ನಿಕ್ ಬೇರೆ, ಮತ್ತೆ ಹೇಗೆ ಯೂಸ್ ಮಾಡೋದು ಇವೆಲ್ಲ ಏನ್ ಗೊತ್ತಾ ಸರ್, ಪ್ರಾಡಕ್ಟ್ ನಾವು ಹೇಳ್ದಂಗೆ 60 ml ತಗೊಂಡ್ರೆ ಮಾತ್ರ 60 ml. ಕೆಲವ್ರು ಏನ್ ಗೊತ್ತಾ, 1 ಕ್ಯಾಪ್ ಸಾಕು ಅಂತ ತಗೊಂಡ್ರೆ ರಿಸಲ್ಟ್ ಬರಲ್ಲ. ಒಂದು ಎಕ್ಸಾಂಪಲ್ ಸರ್, ಈ ಸ್ಟಮಕ್ ಕೇರ್ ಏನಕ್ಕೋಸ್ಕರ ತಗೋಬೇಕು, ತಗೊಂಡಾಗ ಏನಾಗುತ್ತೆ ಅಂತ ಒಂದು ಹೇಳ್ಬೋದು ಸರ್. ಸ್ಟಮಕ್ ಕೇರ್ ನಾವು ಯಾಕೆ ತಗೋಬೇಕಂತ ಹೇಳಿದ್ರೆ ಎಲ್ಲ ರೋಗಕ್ಕೂ ಮೂಲ ಕಾರಣ ಹೊಟ್ಟೆನೆ ಸರ್. ಆಕ್ಚುಲಿ ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ತುಂಬಾ ವರ್ಷ ಚೆನ್ನಾಗಿ ಬದುಕ್ತಾ ಇದ್ರು, ಏನು ಕಾಯಿಲೆಗಳು ಇರ್ತಿರ್ಲಿಲ್ಲ. ಯಾಕಂದ್ರೆ ಒಳ್ಳೆ ಫುಡ್ ಸಿಕ್ತಿತ್ತು, ಕೆಮಿಕಲ್ ಇರ್ತಿರ್ಲಿಲ್ಲ. ಇವಾಗೆಲ್ಲ ಬರೀ ಕೆಮಿಕಲ್ ಬರ್ತೈತೆ. ಕೆಮಿಕಲ್ ತಿಂದು ಏನಾಗ್ತಿದೆ ಅಂದ್ರೆ ನಾವೆಲ್ಲ ರೋಗಗಳನ್ನ ಸ್ಟಾರ್ಟ್ ಆಗ್ತಿದೆ. ಎಕ್ಸಾಂಪಲ್, ಈಗ ಕೆಮಿಕಲ್ ತಿಂದು ಅದು ಹೋಗಿ ರಕ್ತದೊಚ್ಚ ಬೆಳೆಯುತ್ತೆ. ರಕ್ತ ಏನಾಗುತ್ತೆ ಅಂದ್ರೆ ಇಡೀ ದೇಹ ಸಂಚಾರ ಆಗುತ್ತೆ ಸರ್. ಎಲ್ಲ ದೇಹ ಸಂಚಾರ ಆದಾಗ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲ ಆರ್ಗನ್ಸ್ ಮೇಲೆ ಸಂಚಾರ ಮಾಡುತ್ತೆ ಅದನ್ನೆಲ್ಲ ಆರ್ಗನ್ಸ್ ನ ಹಾಳು ಮಾಡ್ಕೊಂಡು ಬರುತ್ತೆ. ಅವೆಲ್ಲ ಆರ್ಗನ್ಸ್ ನ ಹಾಳು ಮಾಡಿದಾಗ ಮತ್ತೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆದ ತಕ್ಷಣ ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಇಮ್ಯುನಿಟಿ ಪವರ್ ಬೇಕಾಗ್ತದೆ. ಈಗ 60 ವರ್ಷ ಬದುಕ್ತಿವಿ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಎಲ್ಲರಿಗೂ. 40 ವರ್ಷ ಎಷ್ಟೋ ಜನಕ್ಕೆ ಸರ್ ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ಮು. ನಾವು ತುಂಬಾ ಚಿಕ್ಕ ಮಕ್ಕಳು ಸರ್, ಅವಕ್ಕೇನು ಹ್ಯಾಬಿಟ್ಸ್ ಇಲ್ಲ, ಯಾಕೆ ಹಾರ್ಟ್ ಅಟ್ಯಾಕ್ ಬರ್ತಿದೆ? ಇದಕ್ಕೆಲ್ಲ ರೀಸನ್ ಏನು ಗೊತ್ತಾ ಸರ್, ಕೆಮಿಕಲ್ ಫುಡ್. ಬಟ್ ಈಗ ನಾವು ಪ್ಯೂರ್ಲಿ ಆರ್ಗಾನಿಕ್ ನಾವು ಬೆಳೆದು ತಿನ್ನಕ್ಕಾಗಲ್ಲ. ಮಾರ್ಕೆಟಲ್ಲಿ ಸಿಗುತ್ತೆ, ಕಾಸ್ಟ್ಲಿ, ಅದೆಲ್ಲ ನಾವು ತಿನ್ನಕ್ಕಾಗಲ್ಲ. ಹಾಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಎವ್ರಿ ಮಂತ್ ಒಂದೊಂದ್ಸಲ ನಮ್ಮ ದೇಹನ ಶುದ್ಧ ಮಾಡ್ಕೋಬೇಕು ಸರ್. ಮೊದ್ಲೆಲ್ಲ ಹರಳೆಣ್ಣೆ ಕುಡಿಸ್ತಿದ್ರು, ಅವಾಗ ಏನಾಗ್ತಿತ್ತು ಅಂದ್ರೆ ಲೂಸ್ ಮೋಷನ್ ಆಗ್ತಿತ್ತು. ಅವಾಗ ಏನಾಗ್ತಿತ್ತು ಅಂದ್ರೆ ಬ್ಲಡ್ ಪ್ಯೂರಿಫಿಕೇಶನ್ ಆಗೋದು, ಚೆನ್ನಾಗಿರ್ತಿದ್ರು. ಇವಾಗ ಯಾರು ಹರಳೆಣ್ಣೆ ಪ್ಯೂರ್ ಸಿಕ್ಕಲ್ಲ ಸರ್ ಇವಾಗ, ಅದನ್ನು ಕಳಬೆರಕೆ ಮಾಡ್ಬಿಡ್ತಾರೆ ಈಗ. ಅದಕ್ಕೆ ನಾವೇನ್ ಮಾಡುದು ಅಂತ ಹೇಳಿದ್ರೆ, ಈ ಹೊಟ್ಟೆಯಿಂದ ಕಾಯಿಲೆಗಳು ಸ್ಟಾರ್ಟ್ ಆಗೋದ್ರಿಂದ ಹೊಟ್ಟೆನ ನೀಟಾಗಿ ಕ್ಲೀನ್ ಮಾಡೋದಂಥದ್ದು. ಅದನ್ನ ಯಾವ ತರ ಕ್ಲೀನ್ ಆಗುತ್ತೆ ಅಂದ್ರೆ ಸರ್, ಇದರಲ್ಲಿ 2 ಕ್ಯಾಪ್ ಅಂದ್ರೆ 60 ml ಪ್ರಾಡಕ್ಟ್ ನ 60 ml ಸ್ಟಮಕ್ ಕೇರ್ ನ ಕುಡಿದು 2 ರಿಂದ 3 ಲೋಟ ಬಿಸಿನೀರು ಕುಡಿದ್ರೆ, ನೈಟ್ ಊಟ ಆಗಿ ಮಲಗೋ ಟೈಮಲ್ಲಿ ಕುಡಿದ್ರೆ ಅದೇನಾಗುತ್ತೆ ಅಂದ್ರೆ ಬಾಡಿಲಿ ಇರೋ ವೇಸ್ಟ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ಕೊಂಡು ಒಂದ್ಸಲ ಹಿಂಗ್ ಪ್ರೆಸ್ ಮಾಡುತ್ತೆ, ಅಂದ್ರೆ ಪ್ರೆಷರ್ ಕೊಡುತ್ತೆ. ಅಲ್ಲಿಂದ ಏನಾಗುತ್ತೆ ಅಂದ್ರೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಲೂಸ್ ಮೋಷನ್ ಆಗುತ್ತೆ. ಕೆಲವರು ಲೂಸ್ ಮೋಷನ್ ಆಗತ್ತೆ ಅನ್ನೋದು ಹೇಳಲ್ಲ, ಎದುರು ಬಿಡ್ತಾರೆ. ಇದು ಆಕ್ಚುಲಿ ಲೂಸ್ ಮೋಷನ್ ಮಾಡ್ಲಿಕ್ಕೆ ಅಂತ ಮಾಡಿರೋಂಥ ಪ್ರಾಡಕ್ಟ್ ಇದು ಸ್ಟಮಕ್ ಕೇರ್. ಅದನ್ನ ಲೂಸ್ ಮೋಷನ್ ಆದ ತಕ್ಷಣ ಎಷ್ಟು ಫ್ರೀ ಆಗ್ಬಿಡ್ತದೆ ಅಂದ್ರೆ ಬಾಡಿ, ನಿಮಗೆ 1 ಯೂಸ್ ಅಲ್ಲಾನೆ ಗೊತ್ತಾಗುತ್ತೆ ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ, ಬಾಡಿ ಏನೂ ಇಲ್ಲ. ನನಗೆ ತುಂಬಾ ಹಳೆ ಟೈಮಲ್ಲಿ ನಿಮ್ಗೆ ಗೊತ್ತಾಗತ್ತಲ್ವಾ, ಈ ಹುಡುಗರ ಟೈಮಲ್ಲಿ ನೆಗೆಯೋದು, ಜಂಪ್ ಮಾಡೋದೆಲ್ಲ ಮಾಡ್ತೀವಿ. ಈಗ ಒಂದು ಜಂಪ್ ಹೊಡೆಯೋಕ್ಕಾಗಲ್ಲ, ಯಾಕಂದ್ರೆ ಸುಸ್ತು, ಏನ್ ಸಿಕ್ಕಾಗ್ಬಿಡುತ್ತೆ, ಏನ್ ಭಯ ಇರ್ತದಲ್ವ, ಅಷ್ಟು ಎನರ್ಜಿ ಫೀಲ್ ಆಗುತ್ತೆ. ಇದನ್ನ ವಾರಕ್ಕೊಂದ್ಸಲ ಇಟ್ಕೊಂಡ್ ಬಂದ್ರೆ ಸರ್, ನಂದು ಹಳೆ ಲೈಫ್ ಸ್ಟೈಲ್ ಏನಿತ್ತು ಅದು ವಾಪಸ್ ಬರ್ತದೆ. ಹಾಸ್ಪಿಟ್ಲ್ ಮುಖ ಅನ್ನೋದನ್ನ ನೋಡಲ್ಲ ಸರ್, ಯಾಕಂದ್ರೆ ಕಾಯಿಲೆನೆ ಬರಲ್ಲ. ಇದಕ್ಕೆ ವಾರಕ್ಕೊಂದ್ಸಲ ಇರೋವರೆಗೂ ತಗೋಬೇಕು ಅಷ್ಟೇ. ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀವಿ, 120-130 ರೂಪಾಯಿ ಆಗೋದು ಸರ್ 1 ಯೂಸ್ಗೆ ಅಷ್ಟೇ ವಾರಕ್ಕೆ. ಅಷ್ಟು ಖರ್ಚು ಮಾಡ್ಕೊಂಡು ಹೋದ್ರೆ ಹಾಸ್ಪಿಟ್ಲ್ ಮುಖಂಡು ಮಕ್ಳಿಗೂ ಕೊಡ್ಬೋದು, ಮಕ್ಕಳಿಗೆ ಸ್ವಲ್ಪ ಡೋಸು, ದೊಡ್ಡವರು 60 to ಕೆಲವರಿಗೆ 90 to 100 ml ವರೆಗೂ ಕುಡಿಬಹುದು ಸರ್. ಬಾಡಿ ಮೇಲೆ ಡಿಪೆಂಡ್ ಅಷ್ಟೇ, ಅವ್ರ ಬಾಡಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಆ ಥರ. ಎಲ್ಲರಿಗೂ ನಾವು ಒಂದೇ ಸಲ ಹೇಳಕ್ಕಲ್ಲ. ಮತ್ತೆ ನನ್ಗೆ ಅದೃಷ್ಟ ಏನಂದ್ರೆ, ಇದನ್ನ ನಾನು ಕುಡಿದು ಅರ್ಧ ಗಂಟೆಲಿ ಹೊಟ್ಟೆಲಿ ಇರೋದೆಲ್ಲ ಖಾಲಿ ಸರ್. ಕ್ಲೀನ್ ಮಾಡಕ್ ಕೂಡ ಅರ್ಧ ಗಂಟೆಲಿ ಖಾಲಿ ಆಗುತ್ತೆ. ಅದೃಷ್ಟ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ, ನಂಗೆ ಇಷ್ಟ ಬಂದಿದ್ದು ತಿನ್ಬೋದು, ನಾಲ್ಗೆ ರುಚಿ ನೋಡಕ್ಕಲ್ವಾ, ಇಷ್ಟ ಬಂದಿದ್ದು ತಿಂತೀನಿ, ಅವತ್ ನೈಟ್ ಕುಡಿತೀನಿ, ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ಸಖತ್ತಾಗಿ ಎನರ್ಜೆಟಿಕ್ ಆಗಿರ್ತೀನಿ. ನನ್ನ ಟ್ರಾವೆಲ್ ಹಿಸ್ಟ್ರಿ ನೋಡಿದ್ರೆ ಸರ್, ನೀವು ಏನ್ ಇಷ್ಟೊಂದು ಓಡಾಡ್ತೀರಾ ಅಂತ ಹೇಳ್ತಾರೆ. ಹೌದು, ನಾನು ನೋಡ್ತಾ ಇರ್ತೀನಿ ಸರ್. ಈಗ ಈ ಒಂದು ಕಚೇರಿಯ ಓಪನಿಂಗ್ ಗೆ ಬ್ರಹ್ಮಾಂಡ ಗುರುಜಿ ಅವರು ಬಂದಿದ್ರು, ಅವರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ಹೌದು, ನಾನು ಈ ಓಪನಿಂಗ್ ಈ ಶಾಪ್ ಓಪನ್ ಆಯ್ತು, ಸೊ ಅವತ್ ನಾನು ಕೂಡ ಬಂದಿದ್ದೆ, ಅವ್ರು ಇಲ್ಲೇ ಕೂತಿದ್ರು, ಇದೇ ಪ್ಲೇಸ್ ಅಲ್ಲಿ ಕೂತಿದ್ರು. ಅವರು ಯೂಸ್ ಮಾಡ್ತಿದಾರ ಸರ್? ಅವರು ಇದನ್ನ ಮತ್ತೆ ಇನ್ನೊಂದು ಜಾಯಿಂಟ್ ಪೇನ್ ಗೆ ಯೂಸ್ ಮಾಡ್ತಿದ್ರು. ಜಾಯಿಂಟ್ ಪೇನ್ಗೂ ಕೂಡ ಇದೆಯಾ? ಹೌದು, ಅದು ಕೂಡ ಯೂಸ್ ಮಾಡ್ತಿದ್ರು. ಅವ್ರಿಗೆ ಬಹಳ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು ಈ ಪ್ರಾಡಕ್ಟ್ ಬಂದ್ಬಿಟ್ಟು. ಅವರು ಕೂಡ ಮಾತಾಡಿದ್ರೆ, ಏನಕ್ಕೆ ಅಂತ ಹೇಳಿದ್ರೆ ಸರ್, ಅವ್ರಿಗೆ ಆರೋಗ್ಯದ ಗುಟ್ಟು ಸರ್ ಅಷ್ಟೇನೆ. ನಾನು ಏನಂದ್ರೆ, ನಾನು ಎಷ್ಟೋ ದುಡಿಬಹುದು ಸರ್, ದುಡಿದೇನೆ ಇರ್ಬೋದು, ಆದ್ರೆ ಆರೋಗ್ಯದ ಮೇಲೆ ಏನ್ ಗೊತ್ತಾ ಸರ್, ಕಾಳಜಿ ಅನ್ನೋದು ಇರ್ಲೇಬೇಕು ಅಷ್ಟೇನೆ. ದುಡ್ಡು ಮಾಡಿ ಇಡೋದು ಆರಾಮು ಸರ್ ಈಗ, ಆದ್ರೆ ಆರೋಗ್ಯವಾಗಿರೋದು ನಿಜವಾಗ್ಲೂ ಆರಾಮಿಲ್ಲ. ದಯವಿಟ್ಟು ಏನ್ ಗೊತ್ತಾ, ಈ ಎಲ್ಲರೂ ಅಷ್ಟೇನೆ, ಪ್ರತಿಯೊಂದು ಯಾರೆಲ್ಲ ಮನೆ ಇದೆ ಸರ್, ಒಂದೊಂದು ಬಾಟ್ಲು ಹೋದ್ರೆ ಸರ್, ನಿಜವಾಗ್ಲೂ ಏನಾಗುತ್ತೆ ಅಂದ್ರೆ ಅವ್ರ ಕಾಯಿಲೆ ಅನ್ನೋದೇ ಆರಾಮಾಗಿ ದೂರ ಇರ್ತದೆ. ಎಮರ್ಜೆನ್ಸಿಗೆ ಹಾಸ್ಪಿಟ್ಲ್ ಹೋಗ್ಲೇಬೇಕು. ನಾನು ಆತರ ಅಂತ ಹೇಳ್ತಲ್ಲ, ಈ ಸಣ್ಣ ಪುಟ್ಟ ರೋಗಗಳೆಲ್ಲ ಬರ್ತಿದೆಯಲ್ಲ, ಏನೇ ರೋಗ ಇದ್ರೂ ಆಗುತ್ತೆ. ಕೆಲವ್ರಿಗೆ ಏನ್ ಗೊತ್ತಾ, ಶುಗರ್ 1 hour ಕಡಿಮೆ ಆಗಿದೆ, BP ಕಂಟ್ರೋಲ್ ಬಂದಿದೆ, ಪೈಲ್ಸ್ ಸರ್ 2 ದಿನ ಪೈಲ್ಸ್. ಇಲ್ಲಿ ಇವ್ರು ತಗೊಂಡಿದ್ದಾರೆ ಸರ್, IR ಆಫೀಸರ್ಸ್ಗಳೇ ತುಂಬಾ ಜನ ತಗೊಂಡಿದ್ದಾರೆ. ಮತ್ತೆ ಈ ಕಂಡಕ್ಟರ್ಗಳು, KSRTC ಅವರು, ಇವರೆಲ್ಲಾನು ಕೂಡ ಯೂಸ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಜನ ಯೂಸ್ ಮಾಡಿ ಸರ್. ಬೆಸ್ಟ್ ಅಂದ್ರೆ ಇಲ್ಲ ಅಂದ್ರೂ 1 ಲಕ್ಷ ಪೀಸ್ ಹೋಗ್ತಿದೆ ಸರ್ ಇದನ್ನ ಪ್ರಾಡಕ್ಟ್. ಇದನ್ನ ಎವ್ರಿ 2 months 1 ಲಕ್ಷ ಪೀಸು
ಮೂವ್ ಆಗೇ ಆಗುತ್ತೆ. ಮತ್ತೆ ಇದ್ರ ಜೊತೆ ಹೇಳೋದಲ್ಲ ಸರ್ ಗಟ್ಸ್ ಕೇರ್ ಅಂತ, ಮತ್ತೆ ಇನ್ನೊಂದು ಸ್ಟಮಕ್ ಕೇರ್ DS ಅಂತ ಬರ್ತಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸರ್. 60 ml ಕುಡಿಯಕ್ಕಾಗಲ್ಲ, ಜಾಸ್ತಿ ಕಹಿ ಅಂತ ಹೇಳ್ತಾರಲ್ಲ, ಒಂದು 30 ml ಕುಡಿದ್ರೆ ಸಾಕು. ಇದಕ್ಕಿಂತ ಅಪ್ಪ ಕೆಲಸ ಮಾಡುತ್ತೆ. ಅದು ನೀರಿಗೆ ಹಾಕಿ ಕುಡಿಬೇಕಾ ಹಾಗೆ ಕುಡಿಬೇಕು ಸರ್. ಹಾಗೆ ಕುಡಿಬೇಕು. ನಾವು ಏನೇ ಸ್ವೀಟ್ ಮಾಡಕ್ ಹೋದ್ರೆ ರಿಸಲ್ಟ್ ಬರ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಇದು ಹೇಗಿದೆ ಕುಡಿಯೋಕೆ ಕೊಟ್ಬಿಟ್ರೆ ರಿಸಲ್ಟ್ ಸರ್. ನಾವ್ ಏನ್ ಮಿಕ್ಸ್ ಮಾಡಿದ್ರು ರಿಸಲ್ಟ್ ಬರಲ್ಲ. ಅದಕ್ಕೆ ನಾವೇನ್ ಮಾಡೋದು ಅಂದ್ರೆ ನಿಮ್ಗೆ ಆರೋಗ್ಯ ಬೇಕಾ ಕಹಿ ಅನುಭವಿಸಿ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಬಾಯಿಗೆ ಕಹಿ ಏನಿರುತ್ತೆ ಅದು ದೇಹಕ್ಕೆ ಸಿಹಿ ಅಂತೆ. ದೇಹಕ್ಕೆ ಏನಾದ್ರೂ ನಾವು ಬಾಯಿಗೆ ಏನಾದ್ರೂ ಸಿಹಿ ಕೊಟ್ರೆ ಅದು ದೇಹಕ್ಕೆ ಕಹಿ ಆಗಿರುತ್ತೆ ಅಂತ. ಹೌದು. ಮತ್ತೆ ಇನ್ನೊಂದು ಆರ್ಮೆ ಅಂತ, ಆಕ್ಚುಲಿ ನಿಮ್ಗೆ ಗೊತ್ತಿರೋದಲ್ಲ ಇದನ್ನ ಪ್ರಾಡಕ್ಟ್. ಇದಂತೂ ನಮ್ಗೆ ಇದಕ್ಕಿಂತ ಫಾಸ್ಟ್ ಮೂವಿಂಗ್ ಹೋಗ್ತಾರಂತ ಪ್ರಾಡಕ್ಟ್ ಈಗ ಆರ್ಮೆ ಅಷ್ಟೇನೆ. ನೀವು ಇದನ್ನು ಡಿಫ್ರೆನ್ಸ್ ನೋಡ್ಬೋದು. ಈಗ ಹಳೆದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಮಾಡಿ ಹೊಸ ಅಪ್ಗ್ರೇಡ್ ನ ಮಾಡಿದೀವಿ ಸರ್. ಈಗ ನೋಡಿ ಇದನ್ನ ಕಲರು ಕೂಡ ಈಗ ಯೆಲ್ಲೋ ಕಲರ್ ಆಗಿದೆ. ಆಮೇಲೆ ಇನ್ನೊಂದು ತಗೊಂಡವ್ರು ಹಳೇದು ಈ ತರ ಇದೆ ಅಂತಲ್ಲ, ಇನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ನಾನು ನಿಮ್ಗೆ ಡೆಮೋ ಕೊಡ್ತೀನಿ ಸರ್, ಇಲ್ಲೇ ಬೇಕಾದ್ರೆ ಲೈವ್ ಡೆಮೋ. ಇದನ್ನ ನಾವು ತಿಂದ್ಬಿಟ್ಟು ನೀವು ಏನೇ ಸಕ್ಕರೆನಾಗ್ಲಿ ಸ್ವೀಟ್ ಆಗ್ಲಿ ತಿಂದ್ರೆ ನಿಮ್ಗೆ ಅದು ಸಿಹಿ ಸಿಗಲ್ಲ. ಏನೋ ಒಂದ್ ಮರಳು ತಿಂದಂಗಾಗತ್ತೆ ಸಕ್ಕರೆ ತಿಂದ್ರೆ. ಈ ತರ ಏನಕ್ಕೆ ಡೆಮೋ ಕೊಡ್ತೀವಿ ಅಂತ ಹೇಳಿದ್ರೆ, ಇದು ಬಾಡಿಲಿರೋಂಥ ಶುಗರ್ ಅಂಶ ಏನಿರ್ತದೆ ಅದನ್ನೆಲ್ಲ ಬಾಡಿಗೆ ತಗೊಳ್ಳಲ್ಲ ಸರ್. ಅದನ್ನ ಏನಾಗುತ್ತೆ ಅಂದ್ರೆ ವೇಸ್ಟ್ ಮುಖಾಂತರ ಬರುತ್ತೆ. ಇದ್ರಲ್ಲಿ ಒಂದು ಲಿಕ್ವಿಡ್ ಅಂತ ಬರುತ್ತೆ, ಆರ್ಮೆ ಲಿಕ್ವಿಡ್ ಅಂತ ಒಂದು. ಶುಗರ್ ಇರೋರು ಡೆಫಿನೆಟ್ ಆಗಿ ಒಂದು ಸಲ ಇದನ್ನ ಟ್ರಯಲ್ ಪ್ಯಾಕ್ ಆದ್ರೂ ಯೂಸ್ ಮಾಡಿ ನೋಡಿ. 100 ಜನದಲ್ಲಿ ಒಂದು 70 ಜನಗಳಿಗೆ ಇದನ್ನ ಕುಡಿದು ಶುಗರ್ 400 ಇಂದ 500 ಇರೋದು 1 ಗಂಟೆಯಲ್ಲಿ ನಾರ್ಮಲ್ ಆಗಿ ಬಂದಿದೆ ಸರ್, ಜಸ್ಟ್ 1 hour ಅಲ್ಲಿ. ಮತ್ತೆ ಪರ್ಸೆಂಟೇಜ್ ಜನಗಳಿಗೆ 2 ದಿನ 3 ದಿನ 4 ದಿನ ತಗೊಳುತ್ತೆ. ನಾ ಹೇಳಿದ್ನಲ್ಲ ಸರ್, ಇದು ಅರ್ಧ ಗಂಟೆಗೆ ನಂಗೆ ಕೆಲಸ ಮಾಡುತ್ತೆ. ನಾ ಇದು ಅರ್ಧ ಗಂಟೆಗಂತ ಎಲ್ಲರಿಗೂ ಹೇಳಕ್ಕಾಗಲ್ಲ. ಕೆಲವರಿಗೆ 1 ದಿನ ತಗೊಳುತ್ತೆ, 2 ದಿನ ತಗೊಳುತ್ತೆ, ನನ್ಗೆ ಅರ್ಧ ಗಂಟೆ ಇದೆ, ಕೆಲವ್ರಿಗೆ 2 hour ತಗೊಳುತ್ತೆ. ಈ ತರ ಬಾಡಿ ಟು ಬಾಡಿ ಚೇಂಜ್ ಇರೋದ್ರಿಂದ ಸ್ವಲ್ಪ ಇದನ್ನ ಹೇಳ್ಬಿಟ್ರು ಅವರು 1 hour ಅಂತ ಹೇಳಿ ಎಲ್ಲಾನು 1 hour ಅಂತಲ್ಲ, 70% ಜನಗಳಿಗೆ ವಿತ್ ಪ್ರೂಫ್ ಇದೆ ನಮ್ಮ ಹತ್ರ, ಕ್ಲಿನಿಕಲಿ ಪ್ರೂವ್ ಆಗಿದೆ ಸರ್. ಇದನ್ನ ಅಷ್ಟು ಗುಡ್ ಪ್ರಾಡಕ್ಟ್. ಇದನ್ನ ಅದ್ರ ಜೊತೆಗೆ ಈಗ ಇದು ಕೂಡ ಫಾಸ್ಟ್ ಮೂವಿಂಗ್. ಈಗ ಡ್ರಿಂಕಿಗಂತೂ ಹೆವಿ ಫಾಸ್ಟ್ ಮೂವಿಂಗ್. ಮತ್ತೆ ಖುಷಿ ಪಟ್ಬಿಟ್ಟು ಕುಡ್ದವರು ಖುಷಿ ಪಟ್ಟು ಹೇಳ್ತಿಲ್ಲ, ಅವ್ರ ವೈಫ್ಗಳು ಸರ್ ನಮ್ಮ ಹಸ್ಬೆಂಡ್ ಆರಾಮಾಗಿ ಕುಡಿದೇನೆ ಬಂದ್ರು ಅಂತ ಹೇಳಿ ಇದ್ರ ಬಗ್ಗೆ ನನಗೆ ತುಂಬಾ ಖುಷಿ ಕೊಡ್ತಿದ್ರು. ಹಾಗೆ ಸ್ಮೋಕಿಂಗ್ ಮಾಡೋರು ಅವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವರಾಗ ಬಿಡ್ತೀನಿ ಅಂತ ಹೇಳಿದ್ರೆ ಅವ್ರು ಕುಡಿತಾರೆ. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಬೈಟ್ ಆಫ್ ರೈಸ್, ಇದನ್ನ ಅನ್ನ ಏನು ಮೊದಲನೇ ಬೈಟ್ ನ ತಿಂತೀವಿ ಅದ್ರ ಜೊತೆ ಟೇಸ್ಟ್ ಇರಲ್ಲ, ಅದ್ರ ಜೊತೆ ಕೊಟ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮೈಂಡ್ ವರ್ಕ್ ಆಗುತ್ತೆ. ಫಸ್ಟ್ ಬೈಟ್ ಏನೇ ಊಟ ಮಾಡಿದ್ರು ಫಸ್ಟ್ ಬೈಟ್, ಆರ್ ಏನೇ ಬೇರೆ ಟೀ ಕುಡಿದ್ರು ಜೊತೆ ಕೊಡ್ತೀವಲ್ಲ ಫಸ್ಟ್ ಬೈಟ್. ಈ ತರ ಏನೇ ಆದ್ರೂ ಫಸ್ಟ್ ಬೈಟ್ ಇದನ್ನ ಕೊಡೋದ್ರಿಂದ ಕೂಡ ಅವರು ನ್ಯಾಚುರಲ್ ಆಗಿ ಡ್ರಿಂಕ್ಸ್ ಬಿಡ್ಲಿಕ್ಕೆ ಸಪೋರ್ಟ್ ಬರ್ತದೆ. ಇವೆಲ್ಲ ಏನಾಗುತ್ತೆ ಸರ್, ವಾಮಿಟೇಷನ್ ಬಿಡೋದು ಗಿಡೋದು ಆ ತರ ಏನು ಸೈಡ್ ಎಫೆಕ್ಟ್ ಇಲ್ಲ. ಜಸ್ಟ್ ಇದು ಮೈಂಡ್ ವರ್ಕ್ ಮಾಡುತ್ತೆ. ಈ ತರ ನಮ್ಗೆ ಒಂಥರ ರಿವ್ಯೂ ಕೊಟ್ಟಾಗ ಸಖತ್ತು ಒಂಥರ ಖುಷಿ ಆಗುತ್ತೆ ಸರ್. ನನಗೆ ದುಡ್ಡಿಗಿಂತ ಹೆವಿ ಕಿಕ್ ಏನ್ ಗೊತ್ತಾ, ಆ ಕಸ್ಟಮರ್ ಹೇಳ್ತಾರಲ್ಲ ಸಖತ್ ಅವ್ರ ಆಶೀರ್ವಾದ ಸರ್. ನಾನು ಬೆಳಿಲಿಕ್ಕೆ ಕಾರಣ 100% ಅವ್ರ ಆಶೀರ್ವಾದ ಸರ್ ಅಷ್ಟೇನೆ. ನಾನು ಏನು ಇಲ್ಲದನು ಎಷ್ಟೋ ಕಡೆ ಇದ್ ಮಾಡಿದೀನಿ. ಮತ್ತೆ ಈ ಕಾಡ್ಗೆಲ್ಲಾನು ಕೂಡ 1 ಲಕ್ಷ ಗಿಡಗಳನ್ನ ಹಾಕ್ಸಿದೀನಿ ಸರ್, ಹಣ್ಣಿನ ಗಿಡಗಳನ್ನ. ಒಬ್ರು ಹೇಳಿದ್ರು ಈ ತರ ಮರಗಳೇ ಇಲ್ಲ, ಅದನ್ನ ಮಾಡಿ ಅದು ಪ್ರಾಣಿಗಳಿಗೂ ಸ್ವಲ್ಪ ಇದಾಗುತ್ತೆ, ಹಣ್ಣಿನ ಮರಗಳಿಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಬರೀ 5 ರೂಪಾಯಿ ಸರ್ ಅಷ್ಟೇ, ಒಂದು ಗಿಡಗಳಿಗೆ 5 ರೂಪಾಯಿ, 5 ಲಕ್ಷ ನಾನು ಕೊಟ್ಟು ನನ್ನ ಹೆಸರು ದಯವಿಟ್ಟು ಎಲ್ಲೋ ಹಾಕ್ಬಿಡಿ ಅಂತ ಹೇಳಿ ಮಾಡ್ಬಿಟ್ಟು 1 ವರ್ಷ ಅದನ್ನ ನಾನು ಮೇಂಟೈನ್ ಮಾಡ್ತೀನಿ ಸರ್. ಅದನ್ನ ಒಂದು ಲೆವೆಲ್ ಬೆಳೆಯೋರ್ಗೆ, ಇಲ್ಲಾಂದ್ರೆ ಪ್ರಾಣಿಗಳು ತಿನ್ಕೊಂಡ್ಬಿಡ್ತವೆ ಸರ್ ಅದನ್ನ. ಆ ತರ ಎಲ್ಲ ಮಾಡ್ತಿದ್ದೀನಿ ಸರ್. ಅದಕ್ಕೆಲ್ಲ ಮೇನ್ ರೀಸನ್ ಸರ್ ಇದ್ರ ರಿಸಲ್ಟ್ಗಳು ಸರ್. ಅದನ್ನ ಇದ್ರ 100% ರಿಸಲ್ಟ್ ಅನ್ನೋದು ಇದೆ. ನಾವು ಪ್ರಾಡಕ್ಟ್ ಏನೇ ತಂದ್ರೂ ಹೆಸರು ಉಳಿಸ್ಕೊಳ್ಳೋಕ್ಕೋಸ್ಕರ ಬರ್ತಾರೆ ಅಂತದ್ದು. ಕೆಲವರು ಇಡಿಗೇಡಿಗಳು ಏನ್ ಮಾಡಿದಾರೆ ಅಂದ್ರೆ ನಮ್ಮ ಹೆಸರು ಹಾಳು ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ಎಲ್ಲ ದುಡ್ಡು ಮಾಡ್ಲಿಕ್ಕೆ ಪ್ಲಾನ್ ಮಾಡಿದಾರ. ಆಕ್ಚುಲಿ ಇದು ನೋಡಿ 900 ರೂಪಾಯಿ ಆಗುತ್ತೆ ಸರ್, ಆಯ್ತಲ್ವಾ ಒರಿಜಿನಲ್. ಅವರು ಅದೇ ರೇಟಿಗೆ ಲೇಬಲ್ ಮಾಡಿದ್ರೆ ಸರ್, ಆದ್ರೆ ತಗೊಳ್ಳೋದು ಎಷ್ಟು ಗೊತ್ತಾ, 20-30 ರೂಪಾಯಿದು ಯಾವುದೋ ಒಂದು ಲಿಕ್ವಿಡ್ ನ ತಗೊಂಡು ಇನ್ ಮಿಕ್ಕಿದ್ ಲಾಭಕ್ಕೋಸ್ಕರ ಮಾಡಿದ್ರೆ 5,000 ಜನ ಅಂದ್ರೆ ಸರ್ ಎಷ್ಟು ಹೊಟ್ಟೆ ಹೊರೈತೆ ಹೇಳಿ ಸರ್ ಅದನ್ನ. ಮತ್ತೆ ನಮ್ಗೆ ಬ್ಯಾಡ್ ಕಮೆಂಟ್ಸ್ ಗಳು ಬರ್ತಿತ್ತು, 3 ವರ್ಷದಿಂದ ಇಲ್ದಿರೋದು ಯಾಕೆ 2 months ಇಂದ ಬರ್ತೈತೆ. ನನ್ಗೆ ಅದೇ ಒಂಥರ ಬೇಜಾರೈತಿತ್ತು. ಯಾಕೆ ಅಂತ ಹೇಳಿದಾಗ ಆಮೇಲೆ ಯಾರೋ ಒಬ್ರು ಲೇಡಿ ತಂದ್ಕೊಟ್ರು, ನಾನು ಇಲ್ಲೇ ಕೂತಿದ್ದೆ, ನನಗೆ ತಂದ್ಕೊಟ್ರಿದ್ ನಮ್ದ ನೋಡಿ ಅಂದ್ಬಿಟ್ಟು. ನನ್ಗೆ ಗೊತ್ತಾಯ್ತು ಲೇಬಲ್ ಅಲ್ಲೇ ಏನಿದು ಬ್ಲರ್ ಆಗಿದೆ, ಒರಿಜಿನಲ್ ಈ ತರ ಕಾಣಿಸ್ತಿಲ್ವಲ್ಲ ಅಂತ ನೋಡೋಣ ಕುಡಿಯೋಣ ಅಂತ ನೋಡಿದ್ರೆ 1 ಬಾಟ್ಲು ಕುಡಿದ್ರೆ ಸರ್ ಏನೋ ಒಂಥರ ಟೇಸ್ಟು ಇಟ್ಟೆ, ಇನ್ನೊಂದು ಬಾಟ್ಲು ಟೇಸ್ಟ್ ನೋಡಿದ್ರೆ ಅದು ಸ್ವೀಟು. ಎರಡನ್ನೂ ಒಂದೇ ಕೊಡಕ್ಕಾಗ್ಲಿಲ್ಲ ನೋಡಿ ಸರ್ ಅವನಿಗೆ, ಬೇರೆ ಬೇರೆ ಮಾಡಿದ್ರು. ನನ್ಗೆ ಬೇಜಾರಾಗಿ ಹೋಗಿ ಅದು ಯಾರು ಅಂತಾನು ಕಂಡಿಡ್ದಾಯ್ತು. ಇನ್ನೊಂದು 2 days ಅಲ್ಲಿ ನ್ಯೂಸ್ ಬರುತ್ತೆ ಸರ್ ಅವ್ರಿಗೆ. ಆತರ ಮಾಡಿದೀವಿ ಸರ್. ಓಕೆ, ಸೂಪರ್. ನೋಡಿ ವೀಕ್ಷಕರೇ, ಸೊ ಎಷ್ಟೊಂದು ವಿಚಾರಗಳಿದೆ ಅಂದ್ರೆ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ಇಟ್ಕೊಂಡ್ರು ಕೂಡ ಇವತ್ತಿನ ದಿನದಲ್ಲಿ ಅದು ಕಡಿಮೆ ಅಂತ ಹೇಳ್ಬೋದು. ಸರ್ ಹೇಳ್ದಂಗೆ ಕೆಲವೊಂದ್ಸಲ ನಾವು ಏನೇನೋ ತಿನ್ಬೇಕಾಗುತ್ತೆ, ಆದ್ರೆ
ತಿಂದ ನಂತರ ಒಂದಿಷ್ಟು ಪಶ್ಚಾತ್ತಾಪ ಆಗುತ್ತೆ, ಇದನ್ನ ತಿಂದ್ಬಿಟ್ನಲ್ಲ, ನನ್ನ ಆರೋಗ್ಯ ಹಾಳಾಗುತ್ತೇನೋ ಅಂತ ಹೇಳಿ. ಸೊ ಕೆಲವೊಬ್ಬರಿಗೆ ಆ ಪಶ್ಚಾತ್ತಾಪನೂ ಇರೋದಿಲ್ಲ. ಆದ್ರೆ ಇದು ಇರ್ಲಿ ಇಲ್ಲದೆ ಇರ್ಲಿ, ಬಹುಶಃ ನಿಮಗೆ ಈ ತರದೊಂದು ಸ್ಟಮಕ್ ಕೇರ್ ನಿಮ್ಮ ಮನೇಲಿ ಇರೋದ್ರಿಂದ ಬಹುಶಃ ನೀವು ಏನೇ ತಿಂದ್ರೂ ಕೂಡ ನಿಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಈಸಿ ಮೆಥಡ್ ಅಂತ ಹೇಳಿದ್ರೆ ಇದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಆಯುರ್ಬ್ರಹ್ಮ ವೆಲ್ನೆಸ್ ಅವರ ಒಂದು ಕಚೇರಿ ಬೆಂಗಳೂರಲ್ಲಿ ಆಗಿರೋದು ನನಗಂತೂ ಖುಷಿ ಆಯ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಅದನ್ನ ಕೇಳ್ತಾ ಇದ್ರು, ಇಲ್ಲಿ ಓಪನ್ ಯಾವಾಗ, ಬೆಂಗಳೂರಲ್ಲಿ ಇಲ್ವಾ ಸರ್, ನಾವು ಹೋಗ್ಬಹುದಾ ಸರ್, ಹೋಗೋಕ್ಕಾಗಲ್ವ ಸರ್, ಪ್ರಾಡಕ್ಟ್ ಸಿಗುತ್ತಾ ಸರ್ ಅಂತೆಲ್ಲ ಕೇಳ್ತಾ ಇದ್ರು. ನೀವು ಇಲ್ಲಿಗೆ ಬರಬೇಕು ಅಂತಿಲ್ಲ, ಆದರೆ ನೀವು ಡಾಕ್ಟರ್ನ ಮೀಟ್ ಆಗಬೇಕು, ಕನ್ಸಲ್ಟ್ ಮಾಡಬೇಕು, ಇಲ್ಲ ನಾನು ಇವ್ರ ಕಚೇರಿಯನ್ನು ನೋಡ್ಬೇಕಂದ್ರೆ ಇಲ್ಲಿಗೆ ಬರ್ಬೋದು. ಒರಿಜಿನಲ್ ಪ್ರಾಡಕ್ಟ್ಸ್ಗಳು ಇಲ್ಲಿಯೂ ಕೂಡ ಸಿಗುತ್ತೆ, ಜೊತೆಗೆ ಎಲ್ಲ ಭಾಗದಲ್ಲೂ ಸಿಗುತ್ತೆ, ಮತ್ತು ನಿಮ್ಮ ಮನೆಗೂ ಕೂಡ ಅವರು ತಲುಪಿಸ್ಕೊಡ್ತಾರೆ. ಸೊ ನಿಮಗೆ ಏನು ಕಾಂಟ್ಯಾಕ್ಟ್ ನಂಬರ್ ಬೇಕು, ಅಡ್ರೆಸ್ ಬೇಕು, ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಮತ್ತು ಡಿಸ್ಪ್ಲೇಯಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರನ್ನು ನಾನು ಪ್ರೊವೈಡ್ ಮಾಡಿ ಇರ್ತೀನಿ. ಅವರಿಗೆ ನೇರವಾಗಿ ಕರೆ ಮಾಡಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೊ ಮಚ್.